Yeah, am I audible? Yes. Okay. ಎಲ್ಲರಿಗೂ ನಮಸ್ಕಾರ. ವಯೋಮಾನಸ ಸಂಜೀವಿನಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಿಮ್ಹಾನ್ಸ್ ಕಡೆಯಿಂದ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಎಲ್ಲರಿಗೂ ತಿಳಿದಿರುವ ಹಾಗೇನೆ ಇವಾಗ ಸಣ್ಣ ವಯಸ್ಸಲ್ಲಿ ನಾವು ಬದುಕೋದೇನಿರುತ್ತೆ ಅಂದ್ರೆ ಲೈಕ್ 20 ವರ್ಷ 30 ವರ್ಷ ಇದೆಲ್ಲ ಎಲ್ರು ಕೂಡ ಇದನ್ನ ಈ ಅವಧಿಯನ್ನ ಕಳೀತಾರೆ. ಆದ್ರೆ 50 60 ದಾಟ್ತಾ ಹೋದಂಗೆ ಆ ವರ್ಷಗಳನ್ನ ನಮ್ಗೆ ಗೋಲ್ಡನ್ ಇಯರ್ಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಆ ವರ್ಷಗಳಲ್ಲಿ ಬದುಕೋಂತ ಚಾನ್ಸ್ ಎಲ್ರಿಗೂ ಸಿಕ್ಕಿರೋದಿಲ್ಲ. ಬಟ್ ನೀವ್ ಆ ಏಜ್ ಅಲ್ಲಿ ಇದ್ದೀರಾ ಅಂತಂದ್ರೆ ಯು ಆರ್ ಸೋ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಆ ಗೋಲ್ಡನ್ ಇಯರ್ಸ್ ಅಲ್ಲಿ ನಿಮ್ಮ ಭಾವನಾತ್ಮಕ ಏನಿರತ್ತಲ್ಲ ಅದು ಹೇಗಿರತ್ತೆ ಅಂದ್ರೆ ಎಮೋಷನಲ್ ವೆಲ್ಬೀಯಿಂಗ್, ನಿಮ್ಮ ಅಂದ್ರೆ ಭಾವನೆಗಳನ್ನಾಗಿರ್ಬೋದು ಅಥವಾ ಭಾವನಾತ್ಮಕ ಯೋಚನೆಗಳಾಗಿರ್ಬೋದು ಅಥವಾ ಅದು ನಿಮ್ಮ ಫಿಸಿಕಲ್ ಹೆಲ್ತ್ ಅಂದ್ರೆ ಆರೋಗ್ಯದಲ್ಲಿ ಹೇಗೆ ಏರುಪೇರು ಮಾಡ್ತಿರತ್ತೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮೊಟ್ಟಿಗೆ ಇವತ್ತು ರಿಸೋರ್ಸ್ ಪರ್ಸನ್ ಆಗಿ ಅಮೃತ ಅವರಿದ್ದಾರೆ. ಅಮೃತ ಅವರು ಬೇಸಿಕಲಿ ಸೈಕಾಲಜಿಸ್ಟ್ ಆಗಿರ್ತಾರೆ. ಅವರು ಹಲವಾರು ಕಡೆ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತವಾಗಿ ನಿಮ್ಹ್ಯಾನ್ ಆಲ್ಝಿಮರ್ಸ್ ಒಂದು ರಿಸರ್ಚ್ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಅಲ್ಲಿ ಅವರು ಜೂನಿಯರ್ ರಿಸರ್ಚ್ ಫೆಲೋ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಇವರು ಇದೇ ರೀತಿ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್ ಫಾರ್ ವಿಮೆನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಿಮ್ಹ್ಯಾನ್ಸ್ ಅಲ್ಲೇನೆ ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಕೂಡ ಸೈಕಾಲಜಿಸ್ಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಅದೇ ರೀತಿ ಕೌನ್ಸಿಲಿಂಗ್ ಸೈಕಾಲಜಿ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಮೃತ ಅವರು 400 to 500 ಅಂದ್ರೆ 400 ರಿಂದ 500 ಗಂಟೆಗಳ ಕಾಲ ಇಂಡಿವಿಜುವಲ್ ಥೆರಪಿ ಯೂಸಿಂಗ್ ಟ್ರಾಮಾ ಇನ್ಫಾರ್ಮ್ಡ್ ಕೋರ್ಸಸ್ ಲೈಕ್ ಹಲವಾರು ಆಸ್ಪೆಕ್ಟ್ಸ್ ಅಲ್ಲಿ ಅವರು ಇಂಡಿವಿಜುವಲ್ ಥೆರಪೀಸ್ ನ ಕೊಟ್ಟಿದ್ದಾರೆ. ಪ್ರಸ್ತುತವಾಗಿ ನಿಮ್ಹ್ಯಾನ್ಸ್ ಅಲ್ಲಿ ಅಲ್ಝಿಮರ್ಸ್ ಡಿಸೀಸ್ ಅಲ್ಲಿ ಲೈಕ್ ಅವರು ಜೂನಿಯರ್ ರಿಸರ್ಚ್ ಫೆಲೋ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಅವರು ಹಲವಾರು ಸರ್ಟಿಫಿಕೇಟ್ ಕೋರ್ಸಸ್ಗಳನ್ನ ಕೂಡ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೋರ್ಸ್ ಆನ್ ಟ್ರಾಮಾ ಇನ್ಫಾರ್ಮ್ಡ್ ಥೆರಪಿ, ಅಕ್ಸೆಪ್ಟೆನ್ಸ್ ಅಂಡ್ ಮಾಡ್ತೀರಾ ಮೇಡಮ್? 4-5 ಆಯ್ತು. ಅಂಡ್ ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಡಾಗ್ ಎಮೋಷನ್ಸ್ ಅಂಡ್ ಕಾಗ್ನಿಷನ್ ಇದೆಲ್ಲದ್ರ ಮೇಲೂ ಅವರು ಸರ್ಟಿಫಿಕೇಟ್ ಕೋರ್ಸಸ್ನ ಕೂಡ ಮಾಡಿದ್ದಾರೆ. ಮತ್ತೆ ಸೈಕಾಲಜಿ ಬಗ್ಗೆ ಇಂಟರ್ನ್ಶಿಪ್ ಕೂಡ ಕೋರ್ಸಸ್ನ ಅವರು ಓದೋ ಟೈಮಲ್ಲೇನೆ ಇದ್ರು ಕೂಡ. ಅದೇ ರೀತಿ ಹಲವಾರು ವರ್ಕ್ಶಾಪ್ಸ್ಗಳನ್ನಾಗಿರ್ಬೋದು ಕಾನ್ಫರೆನ್ಸಸ್ಗಳನ್ನ ಅವರು ಅಟೆಂಡ್ ಮಾಡಿದ್ದಾರೆ. ಹಾಗೆ ಒಂದು NGO ಜೊತೆ ಅವರು ವಾಲಂಟಿಯರ್ ಆಗಿ ಕೂಡ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿ ಅವರು ಪ್ರಸ್ತುತವಾಗಿ ಇರುವಂತ ಪ್ರಾಜೆಕ್ಟ್ ಬಗ್ಗೆನೂ ಅವ್ರ ಹತ್ರನೇ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಅಂದ್ರೆ ಅವ್ರು ಹೇಗೆ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ, ಆ ಪ್ರಾಜೆಕ್ಟ್ ಬಗ್ಗೆ ಏನು. ಸೊ ಈ ಆರೋಗ್ಯ ಜಾಗೃತಿ ಮೂಡಿಸೋ ಕಾರ್ಯಕ್ರಮದ ಒಟ್ಟಿಗೆ ಅವ್ರ ಪ್ರಾಜೆಕ್ಟ್ ಅಲ್ಲಿ ಅವ್ರದ್ದು ರೋಲ್ ಏನಿದೆ ಅಂತ ಅವ್ರ ಹತ್ರನೇ ಒಂದ್ ಸ್ವಲ್ಪ ಕೇಳ್ಕೊಂಡ್ರೆ ಅವರು ಇನ್ನೂ ಸ್ವಲ್ಪ ಬೆಟರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನ್ಕೊಳ್ಬೋದು. ಸೊ ಸುವರ್ಣ ಅವಕಾಶ ಅಂದ್ರೆ ಸುವರ್ಣ ಆರೋಗ್ಯದಲ್ಲಿ ಅಂದ್ರೆ ನಿಮ್ಮ ಗೋಲ್ಡನ್ ಇಯರ್ಸ್, ಸುವರ್ಣ ಅವಧಿಯಲ್ಲಿ ಎಮೋಷನಲ್ ವೆಲ್ ಬೀಯಿಂಗ್ ಅಂದ್ರೆ ನಿಮ್ಮ ಭಾವನಾತ್ಮಕ ಯೋಚನೆ ಆಗಿರ್ಬೋದು, ಭಾವನಾತ್ಮಕ ಆರೋಗ್ಯವನ್ನ ನಿಮ್ಮ ಗೋಲ್ಡನ್ ಇಯರ್ಸ್ ಅಂದ್ರೆ ಲೈಕ್ ನಾ ಹೇಳ್ಬೋದಂದ್ರೆ 50 ಇಯರ್ಸ್ ಅಥವಾ 60 ಇಯರ್ಸ್ ಈ ಅದಕ್ಕಿಂತ ಹೆಚ್ಚಾಗಿ ಬಾಳ್ತಾ ಇರೋರೆಲ್ಲ ಗೋಲ್ಡನ್ ಇಯರ್ಸ್ ಅಂತಾನೆ ಹೇಳ್ಬೋದು. ಸೊ ಆ ಟೈಮಲ್ಲಿ ಎಮೋಷನಲ್ ವೆಲ್ ಬೀಯಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನಮ್ಮೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಅಮೃತ ಅವ್ರು ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಅಮೃತ. Thank you. ಹ್ಯಾಂಡಿಂಗ್ ಓವರ್. ಥ್ಯಾಂಕ್ ಯು ಕೋಮಲ. ದಟ್ ವಾಸ್ ಅ ವೆರಿ ಗುಡ್ ಇಂಟ್ರೊಡಕ್ಷನ್. ಕೋಮಲ ಅವರು ಹೇಳ್ದಂಗೆ ನನ್ನ ಹೆಸರು ಅಮೃತ. ನಾನು 2022 ಇಂದ ನಾನು ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ದಂಗೆ ನಾನು ಅಮ್ಮಣ್ಣಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ, ಮತ್ತು ಆಮೇಲೆ ನಿಮ್ಹ್ಯಾನ್ಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವಾಗ ಕರೆಂಟ್ಲಿ ಒಂದು ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಒಂದು ಕಾಯಿಲೆ. ನೀವು ಒಂದು ಮೂವಿ ನೋಡಿರ್ತೀರಾ ಅನ್ಸುತ್ತೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅನಂತ್ ನಾಗ್ ಅವ್ರದ್ದು ಮೂವಿ. ಅದರಲ್ಲಿ ನಿಮಗೆ ನೋಡಿದರೆ ಗೊತ್ತಾಗಿರುತ್ತೆ ಅವ್ರಿಗೆ ಹೆಂಗೆ ಮರುವಲ್ಲ ತುಂಬ ಹೆಚ್ಚಿಗೆ ಮರುವು ಬಂದಿರತ್ತೆ. ಅವ್ರ ಮನೆ ಆಚೆ ಹೋದರೆ ಅವ್ರ ಮನೆ ವಾಪಸ್ ಬರೋಕ್ಕೆ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅಕ್ಕಪಕ್ಕ ಯಾರು ಇರ್ತಾರೆ ಅವ್ರು ಯಾರೂ ಗೊತ್ತಿರಲ್ಲ. ಅವ್ರಿಗೆ ಫುಲ್ ಕನ್ಫ್ಯೂಷನ್ ಆಗಿರುತ್ತೆ. ಎಲ್ಲೆಲ್ಲಿ ಏನೇನು ಇರ್ತಾರೆ ಅದೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಸೊ ತುಂಬ ಥರದ ಡಿಮೆನ್ಷಿಯಾ ಅಂತ ಇರುತ್ತೆ. ಡಿಮೆನ್ಷಿಯಾ ಬೇಸಿಕಲಿ ಯಾವಾಗ ಮರು ಶುರು ಆಗುತ್ತೋ, ಮರು ಜೊತೆ ನಮ್ಮ ಡೈಲಿ ಆಕ್ಟಿವಿಟೀಸ್ಗೂ ಅಫೆಕ್ಟ್ ಆಗುತ್ತೆ, ಮತ್ತು ಡಿಸಿಷನ್ ಮೇಕಿಂಗ್, ನಿರ್ಧಾರ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗು ಅದೆಲ್ಲ ಅಫೆಕ್ಟ್ ಆಗುತ್ತೆ. ಇದು ಬಿಕಾಸ್ ಬ್ರೇನಲ್ಲಿ ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ದಿಸ್ ಅಮಲಾಯ್ಡ್ ಪ್ರೋಟೀನ್ ಅಂತ ನಮ್ಮ ಬ್ರೇನಲ್ಲಿ ಇರುತ್ತೆ. ಅದು ಅಕ್ಯುಮುಲೇಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಬ್ರೇನ್ ಸೆಲ್ಸು ಸಾಯಕ್ಕೆ ಶುರುವಾಗುತ್ತೆ. ಸೊ ಇವಾಗ ಬ್ರೇನ್ ಸೆಲ್ಸ್ ಸಾಯಕ್ಕೆ ಶುರುವಾಯಿತು ಅಂದರೆ ಏನೇನು ಫಂಕ್ಷನ್ಸ್ ಆ ಬ್ರೇನ್ ಪಾರ್ಟ್ ಕಂಟ್ರೋಲ್ ಮಾಡುತ್ತೋ ಅದೂ ಕಮ್ಮಿ ಆಗ್ತಾ ಬರುತ್ತೆ.
ಸೊ ಬೇರೆ ಬೇರೆ ಥರ ಡಿಮೆನ್ಷಿಯಾ ಇರುತ್ತೆ. ನಾನು ಇವಾಗ ಕೆಲಸ ಮಾಡ್ತಾ ಇರೋದು ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ. ಆಲ್ಝೈಮರ್ಸ್ ಡಿಮೆನ್ಷಿಯಾ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಿಮೆನ್ಷಿಯಾ. ಸೊ ಈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುಲಿ ಅನಂತನಾಗಿರೋದು ಅದೇ ಕಾಯಿಲೆ, ಸರಿನಾ? ಸೊ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ಡಿಮೆನ್ಷಿಯಾ ಹೆಂಗೆ ಗೊತ್ತಾಗತ್ತೆ ನಮ್ಗೆ, ಹೆಂಗೆ ಅದನ್ನ ಗುರುತಿಸೋದು ಅಂದ್ರೆ, ನಮ್ಗೆ ಟೆಸ್ಟ್ ಇರುತ್ತೆ ಒಂದಷ್ಟು. ಇವಾಗ ನ್ಯೂರೋ ಸೈಕಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಬೇರೆ ಬೇರೆ ತರಹದ ಫಂಕ್ಷನ್ಸ್ನ ಟೆಸ್ಟ್ ಮಾಡ್ತೀವಿ. ಇವಾಗ ಅಟೆನ್ಷನ್ನ ಟೆಸ್ಟ್ ಮಾಡ್ತೀವಿ, ಮತ್ತೆ ಡಿಸಿಷನ್ ಮೇಕಿಂಗ್ ಟೆಸ್ಟ್ ಮಾಡ್ತೀವಿ. ಅವರು ಇವಾಗ ಒಂದು ಟೆಸ್ಟಲ್ಲಿ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂತಾರೆ, ಎಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ, ಇದನ್ನೆಲ್ಲ ನಾವು ನೋಡ್ತೀವಿ, ಇದೆಲ್ಲ ಪರೀಕ್ಷೆ ಮಾಡ್ತೀವಿ. ಅದಾದ್ಮೇಲೆ ನಾವು ನಮ್ದು ರಿಪೋರ್ಟ್ ಕೊಡ್ತೀವಿ, ರಿಸಲ್ಟ್ ಕೊಡ್ತೀವಿ. ಸೊ ಅದನ್ನ ನಾವು ಮಾಡ್ತಾ ಇರೋದು ಇವಾಗ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅವ್ರ ಮೇಲೆ ಈ ಟೆಸ್ಟ್ ಎಲ್ಲ ಮಾಡಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ನಮ್ದೇ ಇವಾಗ ಹೊಸದಾಗಿ ಟೆಸ್ಟೂ ಶುರು ಮಾಡ್ತಾ ಇದೀವಿ ನಾವು. ಸೊ ಈ ಟೆಸ್ಟ್ ಹೆಲ್ಪ್ ಆಗುತ್ತಾ ಅಂತ ನಾವು ಚೆಕ್ ಮಾಡ್ತಾ ಇದೀವಿ ಆಲ್ಝೈಮರ್ಸ್ ಡಿಮೆನ್ಷಿಯಾ ಮೇಲೆ. ಸೊ ಇದು ನಂದು ಶಾರ್ಟ್ ಆಗಿ ನನ್ನ ಡಿಸ್ಕ್ರಿಪ್ಷನ್ ಆಫ್ ವಾಟ್ ಐ ಡೂ ಅಟ್ ನಿಮ್ಹ್ಯಾನ್ಸ್. ನಾನು ಜೂನಿಯರ್ ರಿಸರ್ಚ್ ಫೆಲೋ. ಸೊ ಬೇಸಿಕಲಿ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಾನು ಮಾತಾಡ್ತಾ ಇರೋದು ಟಾಪಿಕ್ಕು ಇಸ್ ಎಮೋಷನಲ್ ವೆಲ್ ಬೀಯಿಂಗ್ ಇನ್ ದ ಗೋಲ್ಡನ್ ಇಯರ್ಸ್. ಸೊ ವೈ ಗೋಲ್ಡನ್ ಇಯರ್ಸ್ ಇಸ್ ಬಿಕಾಸ್ ಯೂಶಲಿ ಐ ಆಮ್ ಸೇಯಿಂಗ್ ಆಫ್ಟರ್ 50, ಬಿಕಾಸ್ ಇಷ್ಟು 50 ಅಷ್ಟೊತ್ತಿಗೆ ನಿಮ್ಮದು ಕೆಲಸ ಎಲ್ಲ ಮಾಡಿರ್ತೀರಾ, ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಆಗಿರತ್ತೆ. ಆ್ಯಂಡ್ ನಾವು ಇವಾಗ ಯು ಆರ್ ಗೆಟಿಂಗ್ ಟೈಮ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಲಿವ್ ಯುವರ್ ಲೈಫ್, ಫೈಂಡ್ ಯುವರ್ ಓನ್ ಐಡೆಂಟಿಟಿ. ಸೊ ದಟ್ಸ್ ಐ ಆಮ್ ಕಾಲಿಂಗ್ ಇಟ್ ಗೋಲ್ಡನ್ ಇಯರ್ಸ್. ಸೊ ನಾನು ಇಮೋಷನಲ್ ವೆಲ್ ಬೀಯಿಂಗ್, ಭಾವನಾತ್ಮಕಗಳ ಬಗ್ಗೆ ನಾನು ಮಾತಾಡ್ತೇನೆ. ನಿಮ್ಮ ಭಾವನೆಗಳ ಬಗ್ಗೆ ಹೆಂಗೆ ನೀವು ಅದನ್ನ ಯೋಚನೆ ಮಾಡೋದು, ಹೆಂಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಯಾವ್ಯಾವ ಭಾವನೆಗಳು ಇರುತ್ತೆ, ಯಾವ್ಯಾವ ಥರ ಭಾವನೆಗಳು ಇರುತ್ತೆ, ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ ನಿಮಗೆ ವಯಸ್ಸಾಗ್ತಾ ಆಗ್ತಾ, ಅದನ್ನ ಹೆಂಗೆ ಕೋಪ್ ಮಾಡ್ಕೋಬೇಕು, ಅದನ್ನ ಹೆಂಗೆ ಟಾಲರೇಟ್ ಮಾಡಬೇಕು, ಅದು ಇವತ್ತು ನಂದು ಟಾಪಿಕ್. ನಾನು ಒಂದು ನಿಮಿಷ ಶೇರ್ ಮಾಡ್ತೀನಿ ಸ್ಕ್ರೀನು. ಓಕೆ. ಓಕೆ, ನಾನು ಪ್ರೆಸೆಂಟೇಷನ್ ಮಾಡೋ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಆರಾಮಾಗಿ ನೀವು ಉತ್ತರ ಕೊಡಿ. ಯಾವುದೇ ಉತ್ತರ ಕರೆಕ್ಟು ತಪ್ಪು ಅಂತ ಇಲ್ಲ. ಎವ್ರಿ ಆನ್ಸರ್ ಹ್ಯಾಸ್ ಅ ಸ್ಪೇಸ್ ಟು ಬಿ ಸ್ಪೋಕನ್ ಅಬೌಟ್. ಸೊ ಫಸ್ಟ್ ನಾನು ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಭಾವನೆಗಳು ಅಂದರೆ ಏನು, ನಿಮಗೆ ಭಾವನೆಗಳು ಅಂದರೆ ಏನು, ನಿಮ್ಮ ಕಾನ್ಸೆಪ್ಟ್ ಏನು ಭಾವನೆಗಳು ಅಂದರೆ, ವಾಟ್ ಆರ್ ಇಮೋಷನ್ಸ್? Happiness, ಸಂತೋಷ, ದುಃಖ, Dukha, ಕರೆಕ್ಟ್ 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 ಅದೆಲ್ಲ ಭಾವನೆಗಳು. ಕರೆಕ್ಟ್. ವ್ಯಥೆ, ಫೀಲಿಂಗ್ ವೆರಿ ಸ್ಯಾಡ್, ಕರೆಕ್ಟ್. ಯೋಚನೆ ಮಾಡೋದು ತುಂಬಾ, ಹ್ಮ್ ಹ್ಮ್ ಇದು ಕೊರಗೋದು, ಹ್ಮ್ ಅದೆಲ್ಲ ಭಾವನೆಗಳಿಗೆ ಸಂಬಂಧಿಸಿದ್ದು. ಕರೆಕ್ಟ್ ಕರೆಕ್ಟ್. ವೆರಿ ಗುಡ್ ಆನ್ಸರ್. ಎನಿಬಡಿ ಎಲ್ಸ್? ಬೇರೆ ಯಾರಾದ್ರೂ ಉತ್ತರ ಕೊಡ್ಬೇಕಂತ ಇದ್ರೆ ಕೊಡಿ, ಹೇಳಿ. ನಮಸ್ಕಾರ. ಸಿಟ್ಟು, ಕೋಪ. ಕರೆಕ್ಟ್ ಕರೆಕ್ಟ್. ಆಮೇಲೆ ಇದು ಏನಾರು ಹೇಳೋದನ್ನ ಎಕ್ಸ್ಪ್ರೆಸ್ ಕೆಲವು ಸತಿ ತಡೆ ಹಿಡಿಯೋದು. ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ವೆರಿ ಗುಡ್ ಆನ್ಸರ್ಸ್. ಹಾ, ಯಾರು ಏನೋ ಹೇಳ್ತಾ ಇದ್ರು. ಹಾ ಹಾ, ನಮಸ್ಕಾರ ಮೇಡಮ್, ನಾನು ವಾಣಿ ನಮಸ್ಕಾರ. ಅಂತ. ಹಾ, ಹೇಳಿ. ಭಾವನೆಗಳು ಅಂತಂದ್ರೆ ಯಾವುದೇ ವ್ಯಕ್ತಿ, ವಸ್ತು ಹ್ಮ್ ಅಥವಾ ಒಂದು ವಿಚಾರದ ಬಗ್ಗೆ ಹ್ಮ್ ನಮ್ಮ ಒಂದು ತುಡಿತ ಹೇಗಿದೆ ಕರೆಕ್ಟ್ ಅನ್ನೋದನ್ನ ನಾವು ಎಮೋಷನ್ ಅಂತ ಕರಿಬಹುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಲ್ಲರ ಉತ್ತರನೂ ಕರೆಕ್ಟು. ಭಾವನೆಗಳು ಎಂದರೆ ನಾವು ಹೆಂಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಹೆಂಗೆ ನಾವು ಅದ್ರ ಜೊತೆ ಇರ್ತೀವಿ, ಅದನ್ನ ಹೆಂಗೆ ನಾವು ಮ್ಯಾನೇಜ್ ಮಾಡ್ತೀವಿ. ನಮ್ಗೆ ಇವಾಗ ಏನೇ ಸಿಚುವೇಶನ್ ಬಂದ್ರು, ಏನೇ ಕಷ್ಟ ಬಂದ್ರು, ಏನೇ ಒಳ್ಳೇದಾದ್ರೂ ಅಥವಾ ಬೇರೆಯವ್ರ ಟುವರ್ಡ್ಸ್ ಅನದರ್ ಇವೆಂಟ್ ನಮ್ಮ ಜೀವನದಲ್ಲಿ ಏನೇನಾಗತ್ತೆ ಎಕ್ಸ್ಪೀರಿಯನ್ಸಸ್ಸು, ನಾವು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಅದಕ್ಕೆ ಭಾವನೆಗಳು, ಸರಿನಾ? ನಮಗೆ ಭಾವನೆಗಳು ತುಂಬಾ ತರ ಇದೆ. ಸೊ ರಿಸರ್ಚ್ ಅಲ್ಲಿ ಹೇಳ್ತಾರೆ ನಮ್ಗೆ ಆಕ್ಚುಲಿ 2 ಟೈಪ್ಸ್ ಆಫ್ ಇಮೋಷನ್ಸ್ ಇದೆ ಅಂತ. ಪ್ರೈಮರಿ ಇಮೋಷನ್ಸ್ ಮತ್ತೆ ಸೆಕೆಂಡರಿ ಇಮೋಷನ್ಸ್.
ಸೊ ಪ್ರೈಮರಿ ಇಮೋಷನ್ಸ್ ಆಕ್ಚುಲಿ ಹೇಳಿರೋದು 6 ತರ ಇರೋದು ಯೂನಿವರ್ಸಲ್. ಇವಾಗ ನೀವು ಎಲ್ಲೇ ತಗೊಂಡ್ರು ಅಕ್ರಾಸ್ ಎನಿ ಕಂಟ್ರಿ ನೀವು ತಗೊಂಡ್ರು ನಮಗೆ ಪ್ರೈಮರಿ ಇಮೋಷನ್ಸ್ ಅಂದ್ರೆ ಈ ಭಾವನೆಗಳು ನಮಗೆ ಹುಟ್ಟದಿಂದನೇ ಬಂದಿರೋದು, ಹುಟ್ಟದೇ ನಮಗೆ ಬಂದಿರೋದು ಈ ಭಾವನೆಗಳು, ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ. ಇವಾಗ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನನಗೆ ಕೇಳಿದ್ದು ಕೊಡ್ಸಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ, ಕೋಪ ಬರುತ್ತೆ. ಇದೆಲ್ಲ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಮ್ಮಮ್ಮ ನಮ್ಮಪ್ಪ ಯಾರು ನಂಗೆ ಹೇಳ್ಕೊಟ್ಟಿಲ್ಲ ಅವು ನನ್ಗೆ ಕೊಡ್ಸಿಲ್ಲ ಅಂದ್ರೆ ನೀನ್ ಕೋಪ ಮಾಡ್ಕೋಬೇಕು, ನೀನ್ ಬೇಜಾರ್ ಮಾಡ್ಕೋಬೇಕು ಅಂತ. ಇದು ನಾವು ಹುಟ್ಟಾನೆ ನಮ್ಗೆ ಈ ಎಮೋಷನ್ಸ್ ಎಲ್ಲ ಬರೋದು. ಅದು 6 ತರ ಇರುತ್ತೆ. ಯಾವ್ದ್ಯಾವ್ದು? ಜಾಯ್ ಅಂದ್ರೆ ಹ್ಯಾಪಿನೆಸ್, ಫಿಯರ್ ಅಂದ್ರೆ ಭಯ, ಮತ್ತೆ ಸರ್ಪ್ರೈಸ್ ಅಂದ್ರೆ ನಿಮ್ಗೆ ಯಾವಾಗ ಯಾರು ಏನಾದ್ರೂ ಸರ್ಪ್ರೈಸ್ ಮಾಡ್ತಾರೆ, ನಿಮ್ ಬರ್ಡೇ ದಿನ ಸರ್ಪ್ರೈಸ್ ಮಾಡಿದಾಗ ಅದು ಒಂದು ಪ್ರೈಮರಿ ಇಮೋಷನ್. ಇನ್ನೊಂದು ಸ್ಯಾಡ್ನೆಸ್ ಅಂದ್ರೆ ಬೇಜಾರು, ಮತ್ತೆ ಡಿಸ್ಗಸ್ಟ್ ಅಂದ್ರೆ ಅಸಹ್ಯ ಬರೋದು, ಮತ್ತೆ ಆಂಗರ್ ಅಂದ್ರೆ ಕೋಪ. ಸೊ ಈ 6 ಪ್ರೈಮರಿ ಇಮೋಷನ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಇದು ನಮ್ಗೆ ಸರ್ವೈವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೀವು ಇದು ನೋಡ್ಕೊಂಡು ಬಂದ್ರೆ ಸರ್ವೈವಲ್, ಇವಾಗ ನೀವು ಸ್ಕೂಲಲ್ಲೆಲ್ಲ ಓದಿರ್ತೀರ, ಚಾರ್ಲ್ಸ್ ಡಾರ್ವಿನ್ ಹೇಳಿರ್ತಾರಲ್ಲ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸೊ ಈ ಇಮೋಷನ್ಸ್ ಎಲ್ಲಾನು ನಮ್ಗೆ ಸರ್ವೈವ್, ಇವಾಗ ಎನ್ವಿರಾನ್ಮೆಂಟ್ ಅಲ್ಲಿ ಸರ್ವೈವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಮ್ಗೆ ನಾನು ರೋಡು ನೀಟಾಗಿ ಕ್ರಾಸ್ ಮಾಡ್ಬೇಕು, ಆ ಕಡೆ ಈ ಕಡೆ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು, ಯಾಕಂದ್ರೆ ನಮ್ಗೆ ಭಯ, ಯಾರಾದ್ರೂ ಗಾಡಿ ಬಂದು ಗುದ್ಬಿಟ್ರೆ ಏನಾದ್ರೂ ನಂಗೆ ಏಟ್ ಆಗ್ಬಿಡತ್ತೆ ಅಂತ, ಅದು ಫಿಯರ್. ಸೊ ಇಟ್ ಹೆಲ್ಪ್ಸ್ ಇನ್ ಸರ್ವೈವಲ್, ಇಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಮೀ. ನಾನು ಕರೆಕ್ಟ್ ಆಗಿ ಇರ್ಬೇಕು, ನಾನು ಆರಾಮಾಗಿ ಇರ್ಬೇಕು, ನನ್ನ ಸೇಫ್ಟಿನ ನೋಡ್ಕೋಬೇಕು. ಇವಾಗ ಕೋಪನೂ ಅದಕ್ಕೆ ಬರೋದು. ಇವಾಗ ಕೋಪ ಯೂಶಲಿ ಯಾರಾದ್ರೂ ನಮ್ಗೆ ಏನಾದ್ರೂ ಕೆಟ್ಟದ್ ಮಾಡಿದ್ರೆ ನಾವು ಕೋಪಿಸ್ಕೊಂತೀವಿ, ಯಾರಾದ್ರೂ ನಮ್ಗೆ ಬೈದ್ರೆ ಕೋಪಿಸ್ಕೊಂತೀವಿ. ಬಿಕಾಸ್ ಏನಕ್ಕೆ? ನಾವು ನಮ್ಮನ್ನೇ ನಾವು ಕಾಪಾಡ್ಕೊಂತಾ ಇದೀವಿ, ನಮ್ಮ ಭಾವನೆಗಳನ್ನ ನಾವು ಕಾಪಾಡ್ಕೊಂತಾ ಇದೀವಿ. ಸೊ ಅದಕ್ಕೆ ನಾವು ಕೋಪ ಮಾಡ್ಕೊಂತೀವಿ, ಸರಿನಾ? ಸೊ ಈ ತರನೇ ಎಲ್ಲ ಈ 6 ಆರ್ ಪ್ರೈಮರಿ ಇಮೋಷನ್ಸ್. ದೆರ್ ಆರ್ ಸೆಕೆಂಡರಿ ಇಮೋಷನ್ಸ್ ಆಲ್ಸೋ. ಸೆಕೆಂಡರಿ ಇಮೋಷನ್ಸ್ ಅಂದ್ರೆ ನಮ್ದು ಪ್ರೈಮರಿ ಇಮೋಷನ್ಸ್ ಏನಿರುತ್ತೆ ಅದಕ್ಕೆ ರಿಯಾಕ್ಷನ್ ಆಗಿ ಸೆಕೆಂಡರಿ ಇಮೋಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಯಾರಿಗೋ ಭಯದಲ್ಲಿ ಯಾರಿಗೋ ಏನೋ ನಾನು ಫಾರ್ ಎಕ್ಸಾಂಪಲ್ ಓಕೆ ಏನೋ ಜಗಳ ಮಾಡಿರ್ತೀನಿ, ನಾನು ಕೋಪದಲ್ಲಿ ಏನೋ ಜಗಳ ಮಾಡಿರ್ತೀನಿ ನನ್ನ ಫ್ರೆಂಡ್ ಜೊತೆ. ಅವಾಗ ಏನು, ಕೋಪ ಇಸ್ ದ ಪ್ರೈಮರಿ ಇಮೋಷನ್ ಅಲ್ವಾ? ಅದಾದ್ಮೇಲೆ ನನ್ಗೆ ಗಿಲ್ಟ್ ಆಗತ್ತೆ, ಅಯ್ಯೋ ನಾನು ಈ ತರ ಮಾತಾಡ್ಬಿಟ್ಟೆ, ಏನೋ ಕೆಟ್ಟದಾಗೆಲ್ಲ ಹೇಳ್ಬಿಟ್ಟೆ, ಇಷ್ಟು ಜೋರಾಗಿ ಯಾಕೆ ಜಗಳ ಮಾಡ್ಬಿಟ್ಟೆ ನಾನು. ಆ ಗಿಲ್ಟ್ ಏನಿರುತ್ತೆ ಅದು ಸೆಕೆಂಡರಿ ಇಮೋಷನ್. ಯಾಕಂದ್ರೆ ಫಸ್ಟ್ ಬಂದಿದ್ದು ನನ್ಗೆ ಕೋಪ, ಆಮೇಲೆ ಈ ಕೋಪಕ್ಕೆ ನಂಗೆ ರಿಯಾಕ್ಷನ್ ಆಗಿ ಬಂದಿದ್ದು ಗಿಲ್ಟ್. ಅದಕ್ಕೆ ನಾವು ಗಿಲ್ಟ್ ಅನ್ನ ಸೆಕೆಂಡರಿ ಇಮೋಷನ್ ಅಂತ ಹೇಳ್ತೇವೆ, ಬಿಕಾಸ್ ಅದು ಇಟ್ ಇಸ್ ಅ ರಿಯಾಕ್ಷನ್ ಟು ದ ಪ್ರೈಮರಿ ಇಮೋಷನ್. ಫಸ್ಟ್ ಪ್ರೈಮರಿ ಇಮೋಷನ್ ಬಂದಾದ್ಮೇಲೆ ಸೆಕೆಂಡರಿ ಇಮೋಷನ್ ಬರುತ್ತೆ. ಸೊ ಸೆಕೆಂಡರಿ ಇಮೋಷನ್ ಕ್ಯಾನ್ ಬಿ ಅದೇ ಗಿಲ್ಟ್, ಇಟ್ ಕ್ಯಾನ್ ಬಿ ಶೇಮ್, ಅಯ್ಯೋ ಯಾಕೆ ಈ ತರ ಮಾಡಿದೆ ನಾನು ತುಂಬಾ ಕೆಟ್ಟೋಳು, ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಶೇಮ್, ಗಿಲ್ಟ್, ಮತ್ತೆ ಜೆಲೆಸಿ, ಅಸೂಯೆತನ, ಅದೆಲ್ಲ ಸೆಕೆಂಡರಿ ಇಮೋಷನ್ಸ್. ಬಿಕಾಸ್ ಅಂಡರ್ಲೈಯಿಂಗ್ ಪ್ರೈಮರಿ ಇಮೋಷನ್ಸ್ ಬೇರೆ ಇರುತ್ತೆ, ಅದಕ್ಕೆ ರಿಯಾಕ್ಷನ್ ಆಗಿ ಈ ಇಮೋಷನ್ಸ್ ಎಲ್ಲ ಆಚೆ ಬರುತ್ತೆ, ಅದಕ್ಕೆ ಸೆಕೆಂಡರಿ ಇಮೋಷನ್ಸ್ ಅಂತ ಕರಿತೀವಿ. ಸೊ ಇಮೋಷನ್ಸ್, ಭಾವನೆಗಳು 2 ತರ ಬರುತ್ತೆ. ಪ್ರೈಮರಿ ಇಮೋಷನ್ಸ್ ಅಂದ್ರೆ ಎಲ್ಲಾರ್ಗೂ ಇರೋದು 6 ತರ. ಯಾವ್ದ್ಯಾವ್ದು? ಖುಷಿ ಪಡೋದು, ಜಾಯ್ನೆಸ್ಸು, ಭಯ, ಫಿಯರು, ಮತ್ತೆ ಸರ್ಪ್ರೈಸು, ಮತ್ತೆ ಸ್ಯಾಡ್ನೆಸ್, ಬೇಜಾರು, ಡಿಸ್ಗಸ್ಟ್, ಅಸೂಯೆ, ಮತ್ತೆ ಕೋಪ, ಆಂಗರ್. ಇದು 6 ಬೇಸಿಕ್ ಪ್ರೈಮರಿ ಇಮೋಷನ್ಸ್. ಅದ್ರ ಜೊತೆಗೆ ಸೆಕೆಂಡರಿ ಇಮೋಷನ್ಸ್ ಬರುತ್ತೆ, ಸರಿನಾ? ಈ ಭಾವನೆಗಳು ಎಲ್ಲಾ ಏಜ್ ಅಲ್ಲೂ ಇರುತ್ತೆ. ಯು ಕ್ಯಾನ್ ನೆವರ್ ನಾಟ್ ಹ್ಯಾವ್ ಇಮೋಷನ್ಸ್ ಅಲ್ವಾ? ನಾವು ಎಲ್ಲರೂ ಮನುಷ್ಯರು, ನಮ್ಗೆ ಭಾವನೆಗಳು ಇದ್ದೇ ಇರತ್ತೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಅಂಡ್ ಈ ಇಮೋಷನ್ಸು ಇಟ್ ವಿಲ್ ಬಿ ದೇರ್ ಅಂಟಿಲ್ ವಿ ಆರ್ ದೇರ್ ಆನ್ ದಿಸ್ ಅರ್ತ್. ವಿ ವಿಲ್ ನಾಟ್ ಹ್ಯಾವ್, ವಿ ವಿಲ್ ನೆವರ್ ಗೆಟ್ ರಿಡ್ ಆಫ್ ದೀಸ್ ಇಮೋಷನ್ಸ್ ಅಲ್ವಾ? ಸೊ ಅದಕ್ಕೆ ನಮ್ಮ ಭಾವನಾತ್ಮನೆಗಳು, ನಮ್ಮ ಚಿಂತನೆಗಳು, ಇದೆಲ್ಲ ಸೇರಿ ನಮ್ದು ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಫಾರ್ಮ್ ಆಗತ್ತೆ, ಸರಿನಾ? ಸೊ ಈ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಅಫೆಕ್ಟ್ ಆಗತ್ತೆ. ಹೆಂಗೆ? ಇವಾಗ ಸ್ಟ್ರೆಸ್ ಆದ್ರೆ, ಇವಾಗ ನಿಮ್ಗೆ ಯಾವತ್ತಾದ್ರೂ ಏನಾದ್ರೂ ಭಯ ಆಗಿದ್ದಿದ್ರೆ ನಿಮ್ಗೆ ಯು ಹ್ಯಾವ್ ಯೂಶಲಿ ಅಬ್ಸರ್ವ್ ದಟ್ ರಾತ್ರಿ ಅವತ್ತು ನಿದ್ದೆ ಬರಲ್ಲ, ಏನಾದ್ರೂ ಭಯ ಆಗ್ಬಿಟ್ಟಿರುತ್ತೆ, ಅವತ್ತು ನಿದ್ದೆನೇ ಬರಲ್ಲ, ಯಾಕಂದ್ರೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀರ. ಅಥವಾ ಏನೋ ಜಗಳ ಆಗಿರುತ್ತೆ, ನಿಮ್ಗೆ ಬೇಜಾರಾಗಿರತ್ತೆ ಮನೇಲಿ, ಅವತ್ತು ನಿದ್ದೆ ಬರಲ್ಲ, ಅಥವಾ ಏನಾದ್ರೂ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ. ಅಥವಾ ಒಂದೊಂದ್ಸಲ ನಿಮ್ದು ಏನಾಗತ್ತೆ, ಬ್ರೀದಿಂಗ್ ಜಾಸ್ತಿ ಆಗ್ಬಿಡತ್ತೆ, ಉಸಿರಾಟದ್ದು ರೇಟ್ ಏನಾಗುತ್ತೆ, ಬೇಗ ಬೇಗ ಉಸಿರು
ತಗೊಳ್ಳೋದು, ಆಚೆ ಹಾಕೋದು ಮಾಡ್ತಾ ಇರ್ತೀರಾ, ಅಥವಾ ಸ್ವೆಟ್ಟಿಂಗ್ ಜಾಸ್ತಿ ಆಗಿರತ್ತೆ ಒಂದೊಂದ್ಸಲ ಭಯ ಆದಾಗ. ಸೊ ಇವಾಗ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯದ ಮೇಲೂ ಇಂಪ್ಯಾಕ್ಟ್ ಮಾಡತ್ತೆ. ಕ್ಯಾನ್ ಎನಿಬಡಿ ಲೈಕ್ ನನ್ಗೊಂದು ಎಕ್ಸಾಂಪಲ್ ಕೊಡಿ ನಿಮ್ಮ ಲೈಫಲ್ಲಿ, ಎನಿ ಸಿಂಪಲ್ ಎಕ್ಸಾಂಪಲ್, ಪರ್ಸನಲ್ ಆಗಿ ಏನು ಹೇಳೋದು ಬೇಡ, ಅದು ಜನರಲ್ ಎಕ್ಸಾಂಪಲ್ ಹೇಳ್ಬೋದು, ಹೆಂಗೆ ಮಾನಸಿಕ ಆರೋಗ್ಯ ನಮ್ಮ ಮೈಂಡು ಮತ್ತೆ ಬಾಡಿ ಹೆಂಗೆ ಕನೆಕ್ಟೆಡ್ ಅಂತ. So can you just repeat the question now once again? Okay, and I was just asking, can anybody tell me how our mind and body are connected? How our mental health will affect physical health? Yeah, that is, I mean, when you express your Hmm. fear through some kind of beeping, so it results in some kind of action. Or when you are very happy, you are laughing. ಆ ತರ ಬರುತ್ತೆ ಅಲ್ವಾ? ಅದೇ ಒಂದು, that is the connection between the mind and the body. Correct. So when you are happy, you feel very good. Your physical health is also very nice. ಬಟ್ ನಿಮ್ಗೆ ಇವಾಗ ಬೇಜಾರಾದಾಗ ಅಥವಾ ಕೋಪ ಆದಾಗ, ಸ್ಟ್ರೆಸ್ ಆದಾಗ ಏನಾಗತ್ತೆ, ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಏನಾಗುತ್ತೆ, ಹೇರ್ ಫಾಲ್ ಆಗಕ್ಕೆ ಶುರು ಆಗುತ್ತೆ ಸ್ಟ್ರೆಸ್ ಇಂದ, ಅಥವಾ ಪಿಂಪಲ್ಸ್ ಬರಕ್ಕೆ ಶುರು ಆಗುತ್ತೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಎಕ್ಸಾಮ್ ಬಂದ್ರೆ ಸ್ಟ್ರೆಸ್ ಆಗುತ್ತೆ, ಎಕ್ಸಾಮ್ ಇಂದ ಕೂದಲೆಲ್ಲ ಬೀಳಕ್ಕೆ ಶುರು ಆಗ್ಬಿಡತ್ತೆ, ಅಥವಾ ಮಕ್ಕ ಫುಲ್ಲು ಪಿಂಪಲ್ಸ್ ಆಗಕ್ಕೆ ಶುರು ಆಗ್ಬಿಡತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ, ದಿಸ್ ಇಸ್ ಹೌ ಮೆಂಟಲ್ ಹೆಲ್ತ್. ಇವಾಗ ನಾವು ಮಾನಸಿಕ ಆರೋಗ್ಯ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು, ತುಂಬಾ ಒತ್ತಡ ಮಾಡ್ಕೊಂಡ್ರೆ, ನಾವು ಇವಾಗ ಆತಂಕ ಆದ್ರೆ, ತುಂಬಾ ಖಿನ್ನತೆ ಬಂದ್ರೆ, ಬೇಜಾರಾದ್ರೆ, ನಮ್ಮ ಫಿಸಿಕಲ್ ಹೆಲ್ತ್, ನಮ್ಮ ದೈಹಿಕ ಆರೋಗ್ಯ ಮೇಲೇನೂ ಅದು ಎಫೆಕ್ಟ್ ಆಗುತ್ತೆ. ತುಂಬಾ ತರ ಎಫೆಕ್ಟ್ ಆಗತ್ತದು. ಅದಕ್ಕೆ ನಾವು ನಮ್ಮ ಎಮೋಷನಲ್ ವೆಲ್ಬೀಯಿಂಗ್, ನಮ್ಮ ಭಾವನೆಗಳನ್ನ ನೋಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಆಸ್ ಯು ಏಜ್ ಆಲ್ಸೋ ದೆರ್ ಆರ್ ಮೆನಿ ಚೇಂಜಸ್ ದಟ್ ಹ್ಯಾಪನ್. ತುಂಬಾ ನಿಮ್ಮ ಇವಾಗ ಒನ್ಸ್ ಯು ಆರ್ ಅ ಸ್ಟೂಡೆಂಟ್, ತುಂಬಾ ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ. ಯು ಆರ್ ಅ ಸ್ಟೂಡೆಂಟ್, ಆಮೇಲೆ ಯು ಆರ್ ಅ ಪ್ರೊಫೆಷನಲ್, ಅಂಡ್ ದೆನ್ ಯು ಬಿಕಮ್ ಅ ಪಾರ್ಟ್ನರ್, ಅಂಡ್ ದೆನ್ ಯು ಬಿಕಮ್ ಅ ಗ್ರ್ಯಾಂಡ್ ಪೇರೆಂಟ್, ಸೋ ಮೆನಿ ಥಿಂಗ್ಸ್ ಅಲ್ವಾ. ಸೊ ಒಂದರಿಂದ ಒಂದು ನಿಮ್ದು ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ, ನಿಮ್ದು ರೋಲ್ಸ್ ಚೇಂಜ್ ಆಗಕ್ಕೆ ಶುರು ಆಗುತ್ತೆ ಆಸ್ ಯು ಏಜ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ನಮ್ಮ ಭಾವನೆಗಳನ್ನ ನೋಡ್ಕೋಬೇಕು, ಸೊ ದಟ್ ಇಟ್ ಡಸ್ ನಾಟ್ ಬಿಕಮ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಅಲ್ವಾ. ಸೊ ಏನಕ್ಕೆ ಇಮೋಷನಲ್ ವೆಲ್ಬೀಯಿಂಗ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಮಗೆ ಲೈಫಲ್ಲಿ ಏನೇನು ಸ್ಟ್ರೆಸ್ಸಸ್ ಬರುತ್ತೋ, ಏನೇನು ಒತ್ತಡ ಬರುತ್ತೋ, ಏನೇನು ಕಷ್ಟಗಳು ಬರುತ್ತೋ, ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈ ಎಮೋಷನಲ್ ವೆಲ್ಬೀಯಿಂಗ್. ಬಟ್ ವಾಟ್ ಎಮೋಷನಲ್ ವೆಲ್ಬೀಯಿಂಗ್ ಈಸ್ ಅಂದ್ರೆ, ಸೊ ದಟ್ ನಾವು ನಮ್ಮ ಭಾವನೆಗಳು ಮತ್ತೆ ಬೇರೆಯವರ ಭಾವನೆಗಳನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಓಕೆ, ಇವಾಗ ನಾನು ಹಿಂಗೆ ಮಾತಾಡಿದ್ರೆ ನನಗೂ ಬೇಜಾರಾಗತ್ತೆ, ಬೇರೆಯವ್ರಿಗೂ ಬೇಜಾರಾಗತ್ತೆ, ಅಥವಾ ನಾನು ಈ ಸಿಚುವೇಶನ್ ಅಲ್ಲಿ ಹಿಂಗೆ ಹೇಳಿದ್ರೆ ಕೋಪಿಸ್ಕೊತಾರೆ. ಇವಾಗ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಹತ್ರ ಅಪ್ಪ ಅಮ್ಮನ ಹತ್ರ ಏನಾದ್ರು ಬೇಕಂದ್ರೆ, ಅವ್ರು ಯಾವ ಮೂಡ್ ಅವ್ರದ್ದು ಹೆಂಗಿರುತ್ತೆ ಅಂತ ನೋಡ್ಕೊಂಡು ನಾವು ಕೇಳ್ತಾ ಇದ್ವಿ ಅಲ್ವಾ. ಅವ್ರ ಅಪ್ಪ ಅಮ್ಮ ಯಾವಾಗ ಖುಷಿ ಇರ್ತಾರೆ ಅವಾಗ ನನ್ಗೇನ್ ಬೇಕೋ ನಾನು ಕೇಳ್ಬೋದು, ಇಲ್ಲಾಂದ್ರೆ ನಾನು ಕೇಳಂಗಿಲ್ಲ ಅಲ್ವಾ. ದಟ್ ಈಸ್ ಅ ಪಾರ್ಟ್ ಆಫ್ ಎಮೋಷನಲ್ ವೆಲ್ಬೀಯಿಂಗ್. ಸೊ ದಟ್ ಅಂದ್ರೆ ಬೇರೆಯವ್ರ ಮೂಡ್ ಹೆಂಗಿರುತ್ತೆ, ಬೇರೆಯವ್ರ ಎಮೋಷನ್ಸ್ ಹೆಂಗಿರುತ್ತೆ, ಮತ್ತೆ ನನ್ನ ಎಮೋಷನ್ಸ್ ಹೆಂಗಿರುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು. ಇನ್ನೊಂದು, ಮ್ಯಾನೇಜ್ ಮಾಡೋದು. ಹೆಂಗೆ ಈ ಇಮೋಷನ್ಸ್, ಇವಾಗ ತುಂಬಾ ಕೋಪ ಬಂದ್ರೆ ನಾನು ಏನ್ ಮಾಡ್ಬೇಕು, ಅದು ತುಂಬಾ ಕಸಿ ಬಿಸಿ ಆಗತ್ತೆ, ತುಂಬಾ ಕಷ್ಟ ಕೊಡುತ್ತೆ. ತುಂಬಾ ಕೋಪದಲ್ಲಿರೋದು ಅಥವಾ ತುಂಬಾ ಬೇಜಾರಾಗ್ಬಿಟ್ರೆ ನಮ್ ಎನರ್ಜಿನೂ ಕಮ್ಮಿ ಆಗ್ಬಿಡತ್ತೆ, ನಮ್ ಮೂಡು ಚೆನ್ನಾಗಿರಲ್ಲ ಅಲ್ವಾ. ಸೊ ಅದನ್ನ ಈ ತರ ಆದ್ರೆ ಹೆಂಗೆ ಮ್ಯಾನೇಜ್ ಮಾಡ್ಬೇಕು, ಹೆಂಗೆ ನಮ್ಮ ಭಾವನೆಗಳನ್ನ ಆಚೆ ಹಾಕ್ಬೇಕು. ಇವಾಗ ನಂಗೆ ಕೋಪ ಬಂದ್ಬಿಟ್ರೆ ಹೋಗ್ಬಿಟ್ಟು ನಾನು ಹೊಡಿಯಕ್ಕಾಗಲ್ಲ ಎಲ್ಲರನ್ನು, ಅಥವಾ ನಾನು ಬೈಯಕ್ಕಾಗಲ್ಲ ಎಲ್ಲರನ್ನು ಅಲ್ವಾ. ನನ್ಗೆ ಆ ಹಕ್ಕಿಲ್ಲ, ಹೊಡಿಯೋ ಹಕ್ಕು ನನಗಿಲ್ಲ ಅಲ್ವಾ. ಸೊ ನಾನು ಏನ್ ಹೇಳ್ಬೋದು, ನಾನು ಕರೆಕ್ಟ್ ಆಗಿ ಓಕೆ, ನನ್ಗೆ ಈ ತರ ಬೇಜಾರಾಗ್ತಾ ಇದೆ, ನೀನ್ ಈ ತರ ನಡ್ಕೊಂಡಿದ್ದಕ್ಕೆ ನಂಗೆ ಈ ತರ ಬೇಜಾರಾಯ್ತು, ನನ್ಗೆ ಕೋಪ ಬಂತು. ಸೊ ಆ ಮಾತಾಡೋದು, ಅದನ್ನ ಹೆಂಗೆ ಹೊರಗೆ ಹಾಕೋದು ಎಮೋಷನ್ಸ್ನ, ಅದೂ ಎಮೋಷನಲ್ ವೆಲ್ಬೀಯಿಂಗ್. ಮತ್ತೆ ಜೀವನದಲ್ಲಿ ಏನೇನ್ ಚಾಲೆಂಜಸ್ ಬರುತ್ತೆ ಅಲ್ವಾ, ಏನೇನ್ ಕಷ್ಟಗಳು ಬರುತ್ತೆ, ಅದನ್ನ ಫೈಟ್ ಮಾಡೋದು. ರೆಸಿಲಿಯನ್ಸ್ ಅಂತ ಒಂದು ಹೇಳ್ತೀವಿ ನಾವು. ರೆಸಿಲಿಯನ್ಸ್ ಅಂದ್ರೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಐ ವಿಲ್ ಟೇಕ್ ಇಟ್ ಅಪ್ ಅಂಡ್ ಐ ವಿಲ್ ಗೋ ಥ್ರೂ ಲೈಫ್. ದಟ್ ಈಸ್ ರೆಸಿಲಿಯನ್ಸ್ ಅಲ್ವಾ. ಅದಕ್ಕೆ ನಿಮ್ಗೆ ಎಮೋಷನಲ್ ವೆಲ್ಬೀಯಿಂಗ್ ಇರಲೇಬೇಕು. ಇಮೋಷನಲ್ ವೆಲ್ಬೀಯಿಂಗ್ ಅಂದ್ರೆ ನಂಗೆ ನೆಗೆಟಿವ್ ಇಮೋಷನ್ಸ್ ಅಂದ್ರೆ ಇವಾಗ ಬೇಜಾರು ಅಥವಾ ಕೋಪ ಬರಲೇಬಾರ್ದು ಅಂತಲ್ಲ, ಇದ್ದೇ ಇರುತ್ತೆ. ಇಟ್ ಈಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಇಟ್ ಈಸ್ ವೆರಿ ನಾರ್ಮಲ್ ಟು ಹ್ಯಾವ್ ಆಲ್ ದೀಸ್ ಇಮೋಷನ್ಸ್. ಓನ್ಲಿ ಥಿಂಗ್ ಇಸ್, ನಮ್ಗೆ
ಸ್ಕಿಲ್ಸ್ ಇರಬೇಕು. ಈ ತರ ಇಮೋಷನ್ಸ್ ಬಂದಾಗ ಹೆಂಗ್ ಮ್ಯಾನೇಜ್ ಮಾಡಬೇಕು, ಈ ತರ ಕೋಪ ಬಂದಾಗ ಅಥವಾ ಈ ತರ ತುಂಬಾ ಬೇಜಾರಾದಾಗ ಅಥವಾ ತುಂಬಾ ಖುಷಿಯಾದ ಹೆಂಗ್ ಮ್ಯಾನೇಜ್ ಮಾಡಬೇಕು, ಅದು ಎಮೋಷನಲ್ ವೆಲ್ಬೀಯಿಂಗ್. ಆಯ್ತಾ? ಸೊ ದಟ್ ನಾವು ವಿ ಕ್ಯಾನ್ ಹ್ಯಾವ್ ಅ ಗುಡ್ ಔಟ್ಲುಕ್ ಟುವರ್ಡ್ಸ್ ಲೈಫ್ ಅಂಡ್ ವಿ ಕ್ಯಾನ್ ಹ್ಯಾವ್ ಹೆಲ್ದಿ ರಿಲೇಶನ್ಶಿಪ್ಸ್. ಬೇರೆಯವ್ರ ಜೊತೆ ಎಲ್ಲರ ಜೊತೆನೂ ಚೆನ್ನಾಗಿರ್ಬೋದು. ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಫೈಟ್ಸ್ ಆಗ್ತಾನೆ ಇರತ್ತೆ, ಡಿಸಪಾಯಿಂಟ್ಮೆಂಟ್ಸ್ ಆಗ್ತಾನೆ ಇರತ್ತೆ. ನಾನು ಮತ್ತೆ ಇನ್ನೊಬ್ರು ಅದನ್ನ ಹೆಂಗೆ ಸಾಲ್ವ್ ಮಾಡ್ತೀವಿ, ಹೆಂಗೆ ನಾವು ನಮ್ಮ ಭಾವನೆಗಳ ಬಗ್ಗೆ ಮಾತಾಡ್ತೀವಿ, ಹೆಂಗೆ ನಾವು ನಮ್ಮ ಭಾವನೆಗಳನ್ನ ರೆಸ್ಪೆಕ್ಟ್ ಮಾಡಿ ಮಾತಾಡ್ತೀವಿ, ಅದು ಇಂಪಾರ್ಟೆಂಟ್ ಅಲ್ವಾ? ಅದೇ ಇಮೋಷನಲ್ ವೆಲ್ಬೀಯಿಂಗ್. ಮತ್ತೆ ಒಂದು ಸೆನ್ಸ್ ಆಫ್ ಪರ್ಪಸ್ ಅಂತಾನು ಹೇಳ್ತೇವೆ. ಅಂದ್ರೆ ಇವಾಗ ನನ್ನ ಜೀವನದಲ್ಲಿ ಈ ತರ ಗುರಿ ಇದೆ, ನಾನು ಈ ತರನ ನಡ್ಕೋಬೇಕು. ಸರಿ, ಇವಾಗ ನಾನು ಸರಿ, ಇವಾಗ ನಾನು ನಿಮ್ಯಾನ್ಸಲ್ಲಿ ಕೆಲಸ ಮಾಡ್ಬೇಕು ಅಂತ ಸರಿ, ನಾನು ನಿಮ್ಯಾನ್ಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಇಷ್ಟು ವರ್ಷ ಕೆಲಸ ಮಾಡ್ತೀನಿ. ಇದಾದ್ಮೇಲೆ ಏನ್ ಮಾಡ್ಬೇಕು ನಾನು? ಇವಾಗ ನಾನು ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು ನಾನು? ಸರಿ, ನಾನು ಒಂದು ಲ್ಯಾಂಡ್ ತಗೊಂತೀನಿ, ಫಾರ್ಮಿಂಗ್ ಮಾಡ್ತೀನಿ, ನಂಗೆ ಇದರಿಂದ ಖುಷಿ ಬರುತ್ತೆ. ಅಥವಾ ನಾನು ಆಧ್ಯಾತ್ಮದ ಕಡೆ ಹೋಗ್ತೀನಿ, ನಾನು ದೇವ್ರ ಹತ್ರ ತುಂಬಾ ಕ್ಲೋಸ್ ಆಗಿ ಇರ್ತೀನಿ, ಯಾವಾಗ್ಲೂ ಸ್ಪಿರಿಚುಯಾಲಿಟಿಲಿ ಇರ್ತೀನಿ. ಬಿಕಾಸ್ ದಟ್ ಗಿವ್ಸ್ ಮೀ ಸಮ್ ಸ್ಯಾಟಿಸ್ಫ್ಯಾಕ್ಷನ್, ನನ್ಗೊಂದು ಖುಷಿ ಕೊಡುತ್ತೆ, ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಅಂಡ್ ಇಟ್ ಗಿವ್ಸ್ ಮೀ ಸಮ್ ಸೆನ್ಸ್ ಆಫ್ ಪರ್ಪಸ್. ಅಂದ್ರೆ ನನ್ನ ಜೀವನ ಹಿಂಗ್ ನಡಿಬೇಕು, ನಮ್ಗೆ ಒಂದು ಕಂಟ್ರೋಲು ಬರುತ್ತೆ ಅದರಿಂದ. ಸೊ ಇದೆಲ್ಲ ಎಮೋಷನಲ್ ವೆಲ್ಬೀಯಿಂಗ್ ಇದ್ರೆ ಇದೆಲ್ಲ ನಾವು ಮಾಡ್ಬೋದು ಜೀವನದಲ್ಲಿ. ಸೊ ದಟ್ ನಮ್ಗೆ ಜೀವನದಲ್ಲಿ ಎಂತ ಕಷ್ಟ ಬಂದ್ರೂ ಅದನ್ನ ನಾವು ಫೇಸ್ ಮಾಡ್ಬೋದು ಅಂತ. ಓಕೆ, ಸೊ ಇದಕ್ಕೇನೆ ಇಮೋಷನಲ್ ವೆಲ್ಬೀಯಿಂಗ್ ಬಗ್ಗೆ ಯೋಚನೆ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. And why I am focusing on emotional well-being is because so many changes happen after you get old, after you cross a certain age. Once ನೀವಾಗ ವರ್ಕಲ್ಲಿ ಎಸ್ಟಾಬ್ಲಿಷ್ ಆಗಾದ್ಮೇಲೆ ನೀವು ರಿಟೈರ್ಮೆಂಟ್ ಏಜ್ ಬಂದಾಗ ನಿಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ನಿಮ್ಮ ಗುರುತು, ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗತ್ತೆ. ಮನೇಲಿ ಇವಾಗ ಮಕ್ಳಿರ್ತಾರೆ, ಮಕ್ಳು ದೊಡ್ಡೋರಾಗ್ತಾರೆ, ನಿಮ್ ಜೊತೆನೆ ದೊಡ್ಡೋರಾಗ್ತಾರೆ ಮಕ್ಳು ಅಲ್ವಾ? ಸೊ ನೀವು ರಿಟೈರ್ಮೆಂಟ್ ಏಜ್ ಮುಟ್ಟವಾಗ ನಿಮ್ಮ ಮಕ್ಳು ದೊಡ್ಡೋರಾಗಿರ್ತಾರೆ, ಅವ್ರ ಮದ್ವೆ ಆಗತ್ತೆ, ಅವ್ರಿಗೆ ಮಕ್ಳಾಗತ್ತೆ. ಸೊ ಇವಾಗ ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗುತ್ತೆ. ಯು ಆರ್ ನೋ ಲಾಂಗರ್ ದ ಪೇರೆಂಟ್, ಯು ಆರ್ ನೌ ದ ಗ್ರ್ಯಾಂಡ್ ಪೇರೆಂಟ್, ಆರ್ ಯು ಆರ್ ದ ಅತ್ತೆ ಮಾವ ಅಲ್ವಾ, ಫಾದರ್ ಇನ್ ಲಾ, ಮದರ್ ಇನ್ ಲಾ, ರೈಟ್? ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ಚೇಂಜ್ ಅಂಡ್ ಪೀಪಲ್ ಅರೌಂಡ್ ಯು, ಅವ್ರ ಜೊತೆ ನಿಮ್ದು ರಿಲೇಶನ್ಶಿಪ್ಸು ಚೇಂಜ್ ಆಗುತ್ತೆ. ಬಿಕಾಸ್ ಇವಾಗ ದೇರ್ ಇಸ್ ಅ ಲಾಟ್ ಆಫ್ ಇವಾಗ ಯುವರ್ ಚಿಲ್ಡ್ರನ್ ಮೈಟ್ ನಾಟ್ ಬಿ ವೆರಿ ಕ್ಲೋಸ್ ಟು ಯು. ಇವಾಗ ನಿಮ್ಮ ಮಕ್ಳಿದ್ದಾಗ ಅವ್ರಿಗೆ ಮದುವೆ ಆದಾಗ ಇವಾಗ ಅವ್ರಿಗೆ ಯಾರೋ ಇದ್ದಾರೆ, ಅವ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳಕ್ಕೆ. ನಿಮ್ ಜೊತೆ ಆ ಬಾಂಧವ್ಯ ಸ್ವಲ್ಪ ಕಮ್ಮಿ ಆಗ್ಬೋದು ಅಲ್ವಾ? ಬಾಂಧವ್ಯ ಹೊಟ್ಟೋಗ್ಬಿಡಲ್ಲ, ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಯು ಆರ್ ದೇರ್ ಪೇರೆಂಟ್, ಯು ವಿಲ್ ಡೆಫಿನೆಟ್ಲಿ ಬಿ ದೇರ್. ಬಟ್ ಏನಾಗುತ್ತೆ, ಸ್ವಲ್ಪ ಆ ಗ್ಯಾಪ್ ಬರ್ಬೋದು ಬಿಕಾಸ್ ನೌ ದೇ ಹ್ಯಾವ್ ಸಮ್ಮನ್ ಅಲ್ವಾ? ಸೊ ನಿಮ್ಮ ಚಿಲ್ಡ್ರನ್ನು ಅಂದ್ರೆ ಇಂಡಿಪೆಂಡೆಂಟ್ ಆಗಕ್ಕೆ ಶುರು ಮಾಡ್ತಾರೆ, ಅವ್ರದ್ದೇ ಫ್ಯಾಮಿಲಿ ಶುರು ಮಾಡ್ಕೊಂತಾರೆ. ನಿಮ್ಮ ಇವಾಗ ಕೆಲ್ಸದಿಂದ ನೀವು ರಿಟೈರ್ ಆದ್ರೆ ಯು ಆರ್ ನೋ ಲಾಂಗರ್ ವರ್ಕಿಂಗ್. ನಿಮ್ ಕೆಲಸ ಏನು, ನಿಮ್ಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿರತ್ತೆ, ಒಂದು ರೊಟೀನ್ ಕೊಟ್ಟಿರತ್ತೆ. ಇವಾಗ ಬೆಳಿಗ್ಗೆ ಎದ್ದೇಳ್ಬೇಕು, ತಿಂಡಿ ತಿನ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ವಾಪಸ್ ಬಂದು ತಿರ್ಗಾ ಮನೇಲಿ ಕೆಲಸ ಮಾಡಿ ಮಲ್ಕೋಬೇಕು, ಇಷ್ಟೇ ಅಲ್ವಾ? ಅಥವಾ ಬೇರೆ ಏನಾದ್ರು ಹಾಬೀಸ್ ಇದ್ರೆ ಅದನ್ನ ಮಾಡ್ತೀರಾ. ಸೊ ಇಷ್ಟು ರೊಟೀನ್, ಒಂದು ಸ್ಟ್ರಕ್ಚರ್ ಕೊಟ್ಬಿಟ್ಟಿರುತ್ತೆ ನಿಮ್ಗೆ. ಟೈಮ್ ಲೈನ್, ದಿನದ ಟೈಮ್ ಟೇಬಲ್ ಇದ್ಬಿಡತ್ತೆ ನಿಮ್ಗೆ. ಸ್ಕೂಲಲ್ಲಿ ಕೊಡ್ತಾರಲ್ಲ ಅದರ ಟೈಮ್ ಟೇಬಲ್ ಇರುತ್ತೆ ನಿಮ್ಗೆ. ಸೊ ಬಟ್ ಒನ್ಸ್ ರಿಟೈರ್ಮೆಂಟ್ ಅಥವಾ ಆಸ್ ಯು ಗೆಟ್ ಓಲ್ಡರ್, ನಿಮ್ಮ ರೊಟೀನು ಫುಲ್ಲು ಚೇಂಜ್ ಆಗ್ಬಿಡುತ್ತೆ. ನನ್ಗೆ ಇವಾಗ ಕೆಲ್ಸಕ್ಕೆ ಹೋಗೋ ಇರಲ್ಲ, ಏನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಏನ್ ಮಾಡ್ಲಿ ನಾನು, ಕೆಲಸ ಇಲ್ಲ. ಇಷ್ಟು ಅವರ್ ನಾನು ಆಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಎಷ್ಟಂತ ಟಿವಿ ನೋಡೋದು, ಎಷ್ಟಂತ ಫ್ರೆಂಡ್ಸ್ ಜೊತೆ ಮಾತಾಡೋದು, ಎಷ್ಟಂತ ಆಚೆ ಹೋಗೋದು, ಎಷ್ಟಂತ ವಾಕಿಂಗ್ ಮಾಡೋದು, ನ್ಯೂಸ್ ಪೇಪರ್ ಎಷ್ಟಂತ ಓದಕ್ಕಾಗತ್ತೆ ನಾನು ಅಲ್ವಾ? ಸೊ ಆ ಬೋರ್ಡಮ್ ಬರಕ್ಕೆ ಶುರುವಾಗತ್ತೆ, ಅಥವಾ ಲೋನ್ಲಿನೆಸ್ ಅಂದ್ರೆ ಒಬ್ಬಂಟಿತನ ಬರಕ್ಕೆ ಶುರುವಾಗತ್ತೆ. ಬಿಕಾಸ್ ಆಸ್ ಯು ಗೆಟ್ ಓಲ್ಡರ್ you might start losing people also alva, because your friends are also getting older. It is very normal, it is very sad, tumba bejar definitely agate. But idella changes that keep happening as you get older. ಮತ್ತೆ ನಿಮ್ಮ ಹೆಲ್ತ್ ಚೇಂಜಸ್ಸು ಆಗಕ್ಕೆ ಶುರು ಆಗತ್ತೆ. ನಿಮ್ಗೆ ಎನರ್ಜಿ ಕಮ್ಮಿ ಆಗ್ತಾ ಹೋಗ್ಬೋದು. ನಿಮ್ಗೆ ಇವಾಗ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಅದೆಲ್ಲ health might start getting bad because of your health, which is all normal. ಇವಲ್ಲ ನಾವೇನ್ ಮಾತಾಡ್ತಾ ಇದೀವಿ, ಇಟ್ ಈಸ್ ಆಲ್ ನಾರ್ಮಲ್, ಎವ್ರಿಬಡಿ ಎಕ್ಸ್ಪೀರಿಯನ್ಸಸ್ ದಿಸ್ ಅಲ್ವಾ? ಬೇಜಾರಾದ್ರೂ ಪರವಾಗಿಲ್ಲ, ಬಿಕಾಸ್ ಸೊ ಏನಾಗತ್ತೆ ಅಂದ್ರೆ ನಮ್ಗೆ ಬೇಜಾರಾಗತ್ತೆ, ಬಟ್ ಏನ್ ಖುಷಿ ಆಗತ್ತೆ ಅಂದ್ರೆ ನಾನು ಒಬ್ನೇ ಇಲ್ಲ ಈ ತರ ಸಿಚುವೇಶನ್ ಅಲ್ಲಿ. ನಂತರ ಎಷ್ಟೊಂದ್ ಜನ ಇದ್ದಾರೆ, ಎಲ್ಲಾರ್ಗು ಈ ತರ ಅನ್ಸ್ತಾ ಇರತ್ತೆ
ನಂತರ ಅನ್ಸಕ್ಕೆ ಅಟ್ಲೀಸ್ಟ್ ಇನ್ನೊಬ್ಬ ಇರ್ತಾರೆ, ನನ್ ಕಂಪನಿ ಕೊಡಕ್ಕೆ ಇನ್ನೊಬ್ಬ ಅಂತೂ ಇದ್ದೇ ಇರ್ತಾರೆ ಲೈಫಲ್ಲಿ. ಸೊ ದೀಸ್ ಆರ್ ಆಲ್ ದ ಚೇಂಜಸ್ ದಟ್ ಹ್ಯಾಪನ್ ಆಫ್ಟರ್ 50. ಆ್ಯಂಡ್ ನಮ್ಮ ಎಮೋಷನಲ್ ವೆಲ್ಬೀಯಿಂಗ್, ನಮ್ಮ ಮಾನಸಿಕ ಆರೋಗ್ಯನೂ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಆ್ಯಂಡ್ ನಾ ಹೇಳ್ದಂಗೆ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅಟ್ಲೀಸ್ಟ್ ನಮ್ಮ ರೋಲ್ಸ್, ಫ್ಯಾಮಿಲಿ ರೋಲ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅಟ್ಲೀಸ್ಟ್ ಇವಾಗ ಫಾರಿನ್ ವೆಸ್ಟರ್ನ್ ಎಲ್ಲ ಹೋದ್ರೆ ಅವ್ರು ಹೆಂಗೂ 18ರಿಂದ ಮಕ್ಕಳು ಅವ್ರ ಜೊತೆ ಇರೋದೇ ಇಲ್ಲ. ಸೊ ಅವ್ರಿಗೆ ಆ ಥರ ಅಷ್ಟೊಂದು ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗಲ್ಲ. ಆದರೆ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನಮ್ಮ ಮಕ್ಕಳು ನಮ್ಮ ಜೊತೆ ಬೆಳ್ಕೊಂಡ್ ಬಂದಿರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಮದುವೆ ಆದ್ಮೇಲೂ. ಸೊ ಆ ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಟು ಬಿಕಮ್ ವೆರಿ ರೆಸಿಲಿಯಂಟ್. ತುಂಬಾ ಸ್ಟ್ರಾಂಗ್ ಆಗೋಕ್ಕೂ, ಮಾನಸಿಕವಾಗಿನೂ ತುಂಬ ಸ್ಟ್ರಾಂಗ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ನಮ್ಮ ಈ ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡ್ಸ್. ಎಷ್ಟೇ ಚಾಲೆಂಜಸ್ ಬಂದರೂ, ಎಷ್ಟೇ ಚೇಂಜ್ ಆದ್ರೂ, ಅಟ್ಲೀಸ್ಟ್ ದೆಲ್ ಬಿ ಸಮ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಇನ್ ಇಂಡಿಯಾ ವಿ ಹ್ಯಾವ್ ಅ ಲಾಟ್ ಆಫ್ ಸ್ಪಿರಿಚುವಾಲಿಟಿ ಅಲ್ವಾ. ವಿ ವಿಲ್ ಸ್ಪಿರಿಚುವಾಲಿಟಿ ಅಂದರೆ ಆಧ್ಯಾತ್ಮತಾನೆ. ಅಂದ್ರೆ ಎಲ್ಲ ಇವಾಗ ನಮ್ಗೆ ದೇವ್ರ ಹತ್ರ ಹೋಗೋದು ಅಥವಾ ಭಗವದ್ಗೀತೆ ಓದಕ್ಕೆ ಶುರು ಮಾಡ್ತಾರೆ ಒಬ್ರೊಬ್ರು, ಅಥವಾ ಎಷ್ಟೊಂದು ಪ್ರವಚನ ಕೇಳಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಪ್ರವಚನ ಕೇಳಕ್ಕೆ ಹೋಗ್ತಾರೆ, ಅಥವಾ ಫೋನಲ್ಲೇ ಇವಾಗ ಎಲ್ಲ ಮಾಡ್ತಾರೆ, ಆನ್ಲೈನೇ ಮಾಡ್ತಾರೆ. ಫೋನಲ್ಲೂ ನೀವು ಕೇಳಿಸ್ಕೊಂತ ಇರ್ತೀರಾ, ಯೂಟ್ಯೂಬ್ ಅಲ್ಲೂ ಬರ್ತಾ ಇರತ್ತೆ. ಭಜನೆಗೆ ಹೋಗ್ತಾರೆ ಎಲ್ಲರೂ, ಭಜನಾ ಮಂಡಳಿಗೆ ಹೋಗ್ತಾರೆ. ಇದೆಲ್ಲ ಫೋನಲ್ಲೂ ಸಿಗುತ್ತೆ, ಇವಾಗ ಆಚೆನೂ ಹೋಗ್ಬೋದು ನೀವು. BMS ಲೆಕ್ಚರ್ ಕೇಳ್ತಾರೆ, ಅದು ಕರೆಕ್ಟ್ ಅಲ್ವಾ. ನಾವ್ ಇದ್ರಿಂದನೂ ನಿಮ್ಮ ಭಾವನೆಗಳನ್ನ ಸ್ಟ್ರಾಂಗ್ ಮಾಡ್ಬೋದು. ಕರೆಕ್ಟ್. ಸೊ ಇದೆಲ್ಲ ನಮ್ಗೆ ಆರ್ ವೇಸ್ ಥ್ರೂ ವಿಚ್ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಫೀಲಿಂಗ್ಸ್, ಬಿಕಮ್ ಮೋರ್ ಸ್ಟ್ರಾಂಗ್. ಸೊ ದೆರ್ ಆರ್ ಸಮ್ ಸೈನ್ಸ್, ಅಂದ್ರೆ ನಮ್ಮ ಭಾವನೆ, ನಮ್ಮ ಮಾನಸಿಕ ಆರೋಗ್ಯ ಹೆಂಗೆ ಚೆನ್ನಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಒಂದೊಂದು ಸ್ವಲ್ಪ ಸೈನ್ಸ್ ಇರುತ್ತೆ. ಲೈಕ್ ಫೀಲಿಂಗ್ ಕಾಮ್ ಮೋಸ್ಟ್ ಡೇಸ್, ಅಂದ್ರೆ ಇವಾಗ 1 ವೀಕಲ್ಲಿ 4 ದಿನ ನನಗೆ ಅಷ್ಟೊಂದು ಬೇಜಾರೇನಾಗಿಲ್ಲ, ಅಥವಾ ತುಂಬಾ ಯಾವಾಗ್ಲೂ ಭೀತಿ ಇರಲಿಲ್ಲ, ಅಥವಾ ತುಂಬಾ ಆತಂಕ ಇರಲಿಲ್ಲ, ಅಥವಾ ತುಂಬಾ ಖಿನ್ನತೆ ಇರಲಿಲ್ಲ. ಸೊ ಅವಾಗ ನನ್ಗೆ ಓಕೆ, ಇವತ್ತು ದಿನ ಹೆಂಗಿತ್ತು, ಬೆಳಿಗ್ಗೆ ಇದೆಲ್ಲ ಮಾಡಿದೆ, ಓಕೆ ಇವಾಗ ಆರಾಮಾಗಿ ನಿದ್ದೆ ಮಾಡ್ಬೋದು ನಾನು. ಸೊ 4 ದಿನ, ಮೋಸ್ಟ್ ಡೇಸ್ ಆಫ್ ದ ವೀಕ್, ಇಫ್ ಐ ಫೀಲ್ ಕಾಮ್, ದೆನ್ ದಟ್ಸ್ ಅ ಗುಡ್ ಸೈನ್ ಆಫ್ ಎಮೋಷನಲ್ ವೆಲ್ ಬೀಯಿಂಗ್. ಆರ್ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಡೈಲಿ ಆಕ್ಟಿವಿಟೀಸ್. ಓಕೆ ಇವಾಗ ನಾನು ನಾಳೆ ಎದ್ದೇಳ್ಬೇಕು, ಎದ್ಬಿಟ್ಟು ಓಕೆ ನಾನು ಆಚೆ ಹೋಗಿ ಹಾಲು ತರಬೇಕು, ಮನೇಲಿ ಕಾಫಿ ಕುಡಿಬೇಕು, ನನ್ನ ಮಕ್ಳ ಜೊತೆ ಮಾತಾಡಬೇಕು, ಅಥವಾ ನಾನು ಕೆಲ್ಸಕ್ಕೆ ಹೋಗ್ಬೇಕು. ದೀಸ್ ಆರ್ ಆಲ್ ಇಂಟ್ರೆಸ್ಟ್ ಇನ್ ಡೈಲಿ ಆಕ್ಟಿವಿಟೀಸ್. ಮತ್ತೆ ಹೆಲ್ದಿ ಸ್ಲೀಪ್ ಅಂಡ್ ಆಪಿಟೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಹೆಂಗಿದೆ, ನಿಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ಹೆಂಗಿದೆ ಅಂತ. ಸೊ ವಾಟ್ ಹ್ಯಾಪನ್ಸ್, ಇವಾಗ ಎನಿ ಟೈಮ್ ನಿಮ್ಮ ಮಾನಸಿಕ ಆರೋಗ್ಯ ಯಾವಾಗ ಕುಗ್ಗತ್ತೆ, ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಿದ್ದೆ ಮಾಡೋದ್ ಕೆಡತ್ತೆ, ಮತ್ತೆ ಊಟ ಮಾಡೋದ್ ಕೆಡತ್ತೆ. ಇಲ್ಲ ಜಾಸ್ತಿ ಊಟ ಮಾಡ್ತೀರಾ, ಇಲ್ಲ ಕಮ್ಮಿ ಊಟ ಮಾಡೋದೇ ಇಲ್ಲ, ಅಥವಾ ಜಾಸ್ತಿ ನಿದ್ದೆ ಮಾಡ್ತಾ ಇರ್ತೀರ, ತುಂಬಾ ಕಾಲ ನಿದ್ದೆಲೆ ಕಳೀತಾ ಇರ್ತೀರಾ, ಅಥವಾ ನಿದ್ದೆನೆ ಬರಲ್ಲ, ಯಾಕಂದ್ರೆ ಅಷ್ಟು ಯೋಚನೆ ಇರುತ್ತೆ ತಲೆಯಲ್ಲಿ, ದಟ್ ನಿದ್ದೆನೆ ಬರಲ್ಲ ನಮ್ಗೆ ಅಲ್ವಾ. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ ಸೈನ್ಸ್. ಬಟ್ ಆಬ್ವಿಯಸ್ಲಿ ಇವಾಗ ಹೆಲ್ತ್ ಕಂಡೀಷನ್ಸ್ ಇದ್ರೂ ಈ ತರ ಆಗಬಹುದು. ಸೊ ಬಟ್ ಯೂಶಲಿ ನಿಮ್ಮ ಮಾನಸಿಕ ಆರೋಗ್ಯ ಏನಾದ್ರೂ ಕುಗ್ಗಕ್ಕೆ ಶುರು ಆಗಿದೆ ಅಂದ್ರೆ ಈ ತರ ಸೈನ್ಸು ನಿಮ್ಗೆ ಕಾಣುತ್ತೆ. ಸೊ ಕಾಮನ್ ಎಮೋಷನಲ್ ಈ ಚಾಲೆಂಜಸ್ ನಿಮ್ಮ ಲೈಫಲ್ಲಿ ವಿಚ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಪುವರ್ ಮೆಂಟಲ್ ಹೆಲ್ತ್ ಒನ್ ಇಸ್ ಲೋನ್ಲಿನೆಸ್ ಆರ್ ಐಸೋಲೇಷನ್, ಅಂದ್ರೆ ಒಬ್ಬಂಟಿತನ. ಯಾಕಂದ್ರೆ ಇವಾಗ ವಯಸ್ಸಾಗ್ತಾ ಆಗ್ತಾ ವಿ ಮೈಟ್ ಲೂಸ್ ಅವರ್ ಪಾರ್ಟ್ನರ್ಸ್, ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ಕಾಯಿಲೆ ಬಂದು ತೀರೋಗಬಹುದು, ಅಥವಾ ನನ್ನ ಫ್ರೆಂಡ್ಸ್, ಬಿಕಾಸ್ ಅವರು ವಯಸ್ಸಾಗಿದ್ದಾರೆ ಅಲ್ವಾ, ಸೊ ಅವರು ತೀರೋಗಬಹುದು, ಅಥವಾ ಅವರು ಬೇರೆ ಇವಾಗ ಮಕ್ಕಳು ಲೆಟ್ಸೆ ಬೇರೆ ಅಬ್ರಾಡ್ಗೆ ಹೋಗಿದ್ದಾರೆ, ಸರಿ ನಾನು ಅವ್ರ ಜೊತೆ ಹೋಗಿರ್ತೀನಿ ಅಂತ, ದೇ ಮೈಟ್ ಮೂವ್ ಅಬ್ರಾಡ್ ಆಲ್ಸೋ. ಇವಾಗ ಆಯ್ತು ನನ್ನ ಮಗ US ಅಲ್ಲಿ ಇದ್ದಾನಂತೆ, ನನ್ನ ನೋಡ್ಕೊಂತಾನಂತೆ, ನನ್ನ ಹೆಂಡತಿನ ನಾನು ಹೋಗ್ತಾರೆ, ಅಥವಾ ಮಕ್ಕಳು ಬೇರೆ ಕಡೆ ಮನೆ ಮಾಡ್ಬೋದು. ಸೊ ಅಲ್ಲಿಂದ ದೇ ವಿಲ್ ಮೂವ್ ಟು ಅನದರ್ ಸಿಟಿ. ಇವಾಗ ರಾಜನಗರ ಇರೋರು ಬಸವೇಶ್ವರ ನಗರ್ಗೆ ಹೋಗ್ಬೋದು, ಅಥವಾ ಬನಶಂಕರಿಗೆ ಹೋಗ್ಬೋದು. ನಿಮ್ಗೆ ದೂರ ಆಯ್ತಲ್ಲ, ಇಷ್ಟು ಡಿಸ್ಟೆನ್ಸ್ ಆಯ್ತು, ನಿಮ್ಗೆ ದಿನ ಸಿಗೋರು ಸಿಗಲ್ಲ ಇವಾಗ ಅಲ್ಲ. ಮೋಸ್ಟ್ಲಿ ಯಾವಾಗಲೂ ತಿಂಗಳಿಗೆ ಒಂದ್ಸಲ ಸಿಗ್ತಾರೆ, ಅಥವಾ ಯಾವ್ದೋ ಫಂಕ್ಷನ್ ಆದಾಗ ಸಿಗ್ತಾರೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ರಿಲೇಟಿವ್ಸು ಇರ್ಬೋದು. ಸೊ ಇವಾಗ ದಿನ ಕೆಲ್ಸಕ್ಕೆ ಹೋಗೋವಾಗ ದಿನ ಒಂದಷ್ಟು ಜನನ ಮೀಟ್ ಮಾಡ್ತೀರಾ, ನೀವು ಮಾಡ್ತೀರಾ ಅಲ್ವಾ. ಬಟ್ ಕೆಲ್ಸಕ್ಕೆ ಹೋಗೋಕ್ಕೆ ನಿಲ್ಸಿದಾಗ ಇಷ್ಟು ಜನ ಸಿಗೋರು ನಿಲ್ಸ್ಬಿಟ್ರು ಅಲ್ವಾ. ಸೊ ಅದರಿಂದನೂ ನಿಮ್ಗೆ ಐಸೋಲೇಷನ್ ಆಗಕ್ಕೆ ಶುರು ಆಗತ್ತೆ. ಆಮೇಲೆ ನಿಮ್ಮ ಹೆಲ್ತ್ ಬಗ್ಗೆ, ಮತ್ತೆ ನಿಮ್ಮ ಫೈನಾನ್ಸಸ್ ಬಗ್ಗೆ, ನಿಮ್ಮ ದುಡ್ಡಿನ ವ್ಯವಹಾರದ ಬಗ್ಗೆ
ನಿಮಗೆ ಯೋಚನೆನೂ ಬರೋಕ್ಕೆ ಶುರು ಆಗತ್ತೆ. ಓ, ನಾನು ಇವಾಗ ವಯಸ್ಸಾಗ್ತದೆ, ನನ್ನ ಆರೋಗ್ಯ ಹೆಂಗಿರತ್ತೋ ಏನೋ, ನಾನು ಮುಂಚೆ 10 ಮೆಟ್ಲು ಹತ್ತಾ ಇದ್ದೆ, ಇವಾಗ ಹತ್ತಕ್ಕಾಗತ್ತೋ ಇಲ್ವೋ, ಅದೇ ಯೋಚನೆ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ನನ್ಗಿವಾಗ ಇನ್ಶೂರೆನ್ಸ್ ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ಬಿಟ್ರೆ ಏನು, ಇವಾಗ ನಂಗೆ ಏನಾದ್ರೂ ಆಗ್ಬಿಟ್ರೆ ಆಪರೇಷನ್ಗೆ ದುಡ್ಡು ಬೇಕಾಗತ್ತೆ, ನನ್ನ ಮಗಂಗೆ ಮದುವೆ ಮಾಡಬೇಕು, ನನ್ನ ಮಗ್ಳಿಗೆ ಮದುವೆ ಮಾಡಬೇಕು, ಅವ್ರ ಮದುವೆ ಆದ್ಮೇಲೆ ಇನ್ನಷ್ಟು ಖರ್ಚಿರುತ್ತೆ, ಅವ್ರಿಗೆ ಮೊಮ್ಮಕ್ಳಿಗೆಲ್ಲ ಖರ್ಚು ಮಾಡಬೇಕು ನಾನು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಒಂದೊಂದ್ಸಲ ಇದರಿಂದ ಏನಾಗುತ್ತೆ, ನಿಮ್ಮ ಮೂಡ್ ಅಂದ್ರೆ ನಾನು ಹೆಂಗೆ, ಹೌ ಡು ಐ ಫೀಲ್ ಮೋಸ್ಟ್ ಆಫ್ ದ ಡೇ ಅಲ್ವಾ. ಸೊ ಇವಾಗ ಮೂಡ್ ಹೆಂಗೆ ಹೇಳ್ತೀವಿ ಅಂದ್ರೆ, ಇವಾಗ ಇವಾಗ ಬೆಂಗಳೂರು ವೆದರ್ ತಗೊಂಡ್ರೆ, ಬೆಳಿಗ್ಗೆ ಬಿಸಿಲಿರತ್ತೆ, ಸಂಜೆ ಚಳಿ ಆಗತ್ತೆ, ರಾತ್ರಿ ಇನ್ನೂ ಚಳಿ ಆಗ್ಬಿಡುತ್ತೆ ಅಲ್ವಾ. ಸೊ ಅದನ್ನ ನಾವು ಏನಂತೀವಿ, ಆಕ್ಚುಲಿ ಆದ್ರೆ ಇಮೋಷನ್ಸ್ ಅಂತ ಕರಿತೀವಿ. ನಾವು ಇವಾಗ ಕಂಪೇರ್ ಮಾಡಕ್ ಹೋದ್ರೆ, ಮೂಡ್ ಅಂದ್ರೆ ವೆದರ್ ತರ. ಇವಾಗ ಮೇ ಟು ಜೂನು ಸೆಕೆಗಾಲ, ದಟ್ ಈಸ್ ದ ಮೂಡ್. ಅಂದ್ರೆ ದಟ್ ಈಸ್ ಸಮಥಿಂಗ್ ದಟ್ ಈಸ್ ದೇರ್ ಫಾರ್ ಅ ಲಾಂಗ್ ಟೈಮ್. ಮೂಡ್. ಎಮೋಷನ್ಸ್ ಅಂದ್ರೆ ದಟ್ ಈಸ್ ದೇರ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂಡ್ ಇಟ್ ಚೇಂಜಸ್. ಮೂಡ್ ಅಂದ್ರೆ ಇಟ್ ವಿಲ್ ಬಿ ದೇರ್ ಫಾರ್ ಸಮ್ ಟೈಮ್. ಓಕೆನಾ. ಸೊ ನಿಮ್ ಮೂಡ್ ಇವಾಗ ಖಿನ್ನತೆ ಆಗ್ಬೋದು, ಡಿಪ್ರೆಷನ್ ಅಂತ ಕರಿತೀವಿ. ಈ ಲೋನ್ಲಿನೆಸ್ ಇಂದ, ಯೋಚನೆಗಳಿಂದ, ಲೈಫ್ ಚೇಂಜಸ್ ಇಂದ ಖಿನ್ನತೆ ಅಂದ್ರೆ ಡಿಪ್ರೆಷನ್ ಆಗಬಹುದು, ಅಥವಾ ಆಂಗ್ಸೈಟಿ, ಆತಂಕ ಆಗಬಹುದು ಅಲ್ವಾ. ಬಿಕಾಸ್ ಎಲ್ಲಾದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಾನೆ ಇರ್ತೀವಿ. ಅದರಿಂದ ನಮ್ಗೆ ಭೀತಿ ಶುರು ಆಗುತ್ತೆ, ತುಂಬಾ ಒತ್ತಡ ಇರುತ್ತೆ. ಸೊ ಅದರಿಂದನೂ ಭೀತಿ ಶುರು ಆಗುತ್ತೆ. ಯಾವಾಗ್ಲೂ ಏನಾದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂತಾನೆ ಇರೋದು, ಅಥವಾ ಹೆದರ್ಕೊಂತಾನೆ ಇರೋದು, ಮುಂದೆ ಏನಾಗುತ್ತೆ. ಆಂಗ್ಸೈಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ನಮ್ಗೆ ಇಟ್ ಹೆಲ್ಪ್ಸ್ ಟು ಮೋಟಿವೇಟ್ ಇನ್ ಅವರ್ ಲೈಫ್. ಓಕೆ, ಇವಾಗ ನಾನು ಇಷ್ಟು ದುಡ್ದಿಲ್ಲ ಅಂದ್ರೆ ನಾನು, ನನ್ನ ಯಾರು ಇವಾಗ ಏನು ಮದುವೆ ಆಗಲ್ಲ, ಹಂಗೆ ಅಲ್ಲ. ಇವಾಗ ನಾನು ಹುಡುಗ ಇಷ್ಟು ದುಡಿಲೇಬೇಕು, ಇಲ್ಲಾಂದ್ರೆ ಮದುವೆ ಆಗಲ್ಲ ಅವನ್ನ ಯಾರು. ಸೊ ಹುಡುಗಂಗೆ ಆ ಭಯ ಇರಲೇಬೇಕು, ನಾನು ಇಷ್ಟು ತಂದಿಲ್ಲ ಅಂದ್ರೆ ನನ್ನ ಯಾರು ಮದುವೆ ಆಗಲ್ಲ, ಅಥವಾ ನಾನು ಈ ಏಜ್ ಅಲ್ಲಿ ಇಷ್ಟು ಪ್ಯಾಕೇಜ್ ನಾನು ತಗೊಂಡಿಲ್ಲ ಅಂದ್ರೆ ನನಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಐ ಕಾಂಟ್ ಫುಲ್ಫಿಲ್. ಆ ಭಯ ಎಲ್ಲರಿಗೂ ಸ್ವಲ್ಪ ಇರ್ಲೇಬೇಕು, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಆಂಗ್ಸೈಟಿ, ಆತಂಕ ಏನು ಅಂದ್ರೆ, ನಾನು ಯಾವಾಗ್ಲೂ ಏನೋ ಕೆಟ್ಟದಾಗತ್ತೆ ಅಂತಾನೆ ಯೋಚನೆ ಮಾಡೋದು. ಓ ಆಯ್ತು, ಇವತ್ತು ನಾನು ಬಾಸ್ ಜೊತೆ ಜಗಳ ಮಾಡ್ಕೊಂಡ, ಸ್ವಲ್ಪ ಸಣ್ಣದಾಗ ಜಗಳ ಆಗಿದ್ರು ನಾನೇನ್ ಅನ್ಕೊಂತೀನಿ, ಆಯ್ತು ಬಿಡು, ಇವತ್ತು ನನ್ನ ಅವರು ತೆಗ್ದಾಕ್ತಾರೆ ಕೆಲ್ಸದಿಂದ, ನನ್ಗೆ ನಾಳೆಯಿಂದ ಕೆಲಸ ಇಲ್ಲ, ಮುಗೀತು, ನನ್ ಕೆಲಸ ಇಲ್ಲ, ನಾನು ಮನೆ ನೋಡ್ಕೊಳಕ್ ಆಗಲ್ಲ, ನಾವು ಯಾವಾಗ ಇನ್ನು ಊಟ ಸಿಗಲ್ಲ ನನಗೆ, ಬಟ್ಟೆ ಇರಲ್ಲ ನಂಗೆ, ಮನೆ ಇರಲ್ಲ, ಈ ತರ ಸ್ಪೈರಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ವಿ ಅಸ್ಯೂಮ್ ದಟ್ ದ ವರ್ಸ್ಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆಲ್ ದ ಟೈಮ್. ಯಾವಾಗ್ಲೂ ಆತರ ಆಗ್ಬೇಕಂತ ಏನಿಲ್ಲ, ಬಟ್ ನಾವು ಈ ತರ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಅದು ಆತಂಕ, ಆಂಗ್ಸೈಟಿ ಅಂತ ಹೇಳ್ತೀವಿ. ಅದು ನಮ್ಮ ಲೈಫ್ ನ ಸ್ಟಾಪ್ ಮಾಡುತ್ತೆ. ಓನ್ಲಿ ದೆನ್ ವಿ ವಿಲ್ ಆಸ್ಕ್ ಟು ಸೀಕ್ ಹೆಲ್ಪ್, ಗೋ ಟು ಅ ಡಾಕ್ಟರ್. ಇಲ್ಲಾಂದ್ರೆ ಈ ಆತಂಕ ಅಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಸ್ವಲ್ಪ ಏನಾದ್ರೂ ಇರ್ಬೇಕು. ಓಕೆ. ಸೊ ಈ ತರ ಇಮೋಷನ್ಸ್, ಈ ತರ ಲೈಫ್ ಚಾಲೆಂಜಸ್ ಬಂದಾಗ ನಿಮ್ಮ ಲೈಫ್ ಟ್ರಾನ್ಸಿಷನ್ ಆಗಕ್ಕೆ ಶುರು ಆಗತ್ತೆ, ನಿಮ್ಮ ರೋಲ್ಸ್ ಚೇಂಜ್ ಆಗಕ್ಕೆ ಶುರು ಆಗತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗಕ್ಕೆ ಶುರು ಆಗತ್ತೆ. ಸೊ ಹೆಂಗೆ ಇವಾಗ ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗತ್ತೆ ಅಂತ ಹೇಳ್ದೆ, ನಿಮ್ಮ ಗುರುತು ಚೇಂಜ್ ಆಗತ್ತೆ ಅಂತ ಹೇಳ್ದೆ. ಸೊ ಅದರಿಂದ ಏನಾಗತ್ತೆ, ನಿಮ್ಗೆ ಓಕೆ ಈ ತರ ಎಲ್ಲ ಆಗ್ತಾ ಇದೆ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್. ಇಲ್ಲಾಂದ್ರೆ ಏನಾಗ್ಬಿಡತ್ತೆ, ಇಟ್ ವಿಲ್ ಕನ್ಸ್ಯೂಮ್ ಮೀ ಅಲ್ವಾ. ಐ ಆಮ್ ಶೋರ್ ಮೆನಿ ಆಫ್ ದ ಪೀಪಲ್ ಇನ್ ದಿಸ್ ಕಾಲ್ ವುಡ್ ಹ್ಯಾವ್ ಫೆಲ್ಟ್ ದಟ್, ಓಕೆ ಇವಾಗ ನಾನು 5 ವರ್ಷದಿಂದ ಹೆಂಗಿದ್ನೋ ಇವಾಗ ಆ ಥರ ಇರಂಗಿಲ್ಲ, ನಾನು ಬೇರೆ ಐ ಹ್ಯಾವ್ ಟು ಚೇಂಜ್ ಮೈ ಬಿಹೇವಿಯರ್. ದೇರ್ ಆರ್ ಮೆನಿ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಮೀ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಅದರ್ವೈಸ್ ಅದನ್ನೇ ನನ್ನ ತಿನ್ಬಿಡತ್ತೆ ಅದು ಅಲ್ವಾ. ಸೊ ನನ್ನ ಭಾವನೆಗಳನ್ನ ನೋಡ್ಕೊಳ್ಳೋದನ್ನ ನಾನು ಶುರು ಮಾಡಬೇಕು, ಬಿಕಾಸ್ ಈ ತರ ಚೇಂಜಸ್ ಎಲ್ಲ ನನಗೆ ಆಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಈಸ್, I know that I don't have to tell you, you're all much more experienced in life, that change is the only constant. Nothing in life is more constant than change. ನಾನು ಎಷ್ಟೇ ಲೈಫಲ್ಲಿ ಕಂಟ್ರೋಲ್ ಮಾಡಕ್ಕೆ ನನ್ನ ಲೈಫನ್ನ ಕಂಟ್ರೋಲ್ ಮಾಡಿದ್ರು ದೇರ್ ವಿಲ್ ಬಿ ಸಮಥಿಂಗ್ ದಟ್ ವಿಲ್ ಚೇಂಜ್ ಅಲ್ವಾ. ನಾನು ಇವಾಗ ಏನ್ ಬರ್ದಿದ್ದೋ ನನಗೆ ಗೊತ್ತಿಲ್ಲ ಹಣೆಯಲ್ಲಿ. ಐ ಕ್ಯಾನ್ ಓನ್ಲಿ ಕಂಟ್ರೋಲ್ ಆಸ್ ಮಚ್ ಆಸ್ ಇಟ್ ಈಸ್ ಪಾಸಿಬಲ್ ಬೈ ಮೀ. ವಾಟ್ ವಿಲ್ ಹ್ಯಾಪನ್ ಬೈ ದ ಯೂನಿವರ್ಸ್ ಈಸ್ ಲೆಫ್ಟ್ ಟು ದ ಯೂನಿವರ್ಸ್. ಸೊ ವಾಟ್ ಎವರ್ ಚೇಂಜ್ ಹ್ಯಾಪನ್ಸ್, ಐ ಹ್ಯಾವ್ ಟು ಡೀಲ್ ವಿತ್ ಇಟ್. ಏನೇ ಆದ್ರೂ ಐ ಹ್ಯಾವ್ ಟು ಡೀಲ್. ಇವಾಗ ಐ ಕಾಂಟ್ ಗೆಟ್ ಔಟ್ ಆಫ್ ಇಟ್. ಸೊ ವಾಟ್ ವಿ ವಿಲ್ ಡೂ ಇಸ್,
ನಾವೇ ನಮ್ಮ ಸ್ವಲ್ಪ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬೇಕು. ಸೊ ಏನ್ ಮಾಡ್ಬೇಕು, ಹೆಂಗೆ ನಿಮ್ಮ ಭಾವನೆಗಳನ್ನ ನೀವು ಯೋಚನೆ ಮಾಡಿ, ನಿಮ್ಮ ಭಾವನೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂದ್ರೆ ಒಂದು ಡೈಲಿ ರೊಟೀನ್ ಮಾಡಕ್ಕೆ ಶುರು ಮಾಡ್ಬೇಕು. ಇವಾಗ ಇಫ್ ಯು ಡೋಂಟ್ ಹ್ಯಾವ್ ಅ ರೊಟೀನ್ ನಾವು, ಏನಾಗತ್ತೆ, ನಮ್ಗೆ ರೊಟೀನ್ ಇಲ್ಲ ಅಂದ್ರೆ ವಿ ಫೀಲ್ ದಟ್ ನಮ್ಗೆ ನಮ್ಮ ಜೀವನದ ಮೇಲೆ ಕಂಟ್ರೋಲ್ ಇಲ್ಲ ಅನ್ನಕ್ಕೆ ಶುರುವಾಗತ್ತೆ. ಕಂಟ್ರೋಲ್ ಇಲ್ಲ ಅಂದ್ರೆ ಅದು ತುಂಬಾ ಆತಂಕ ಮಾಡಕ್ಕೆ ಶುರು ಮಾಡತ್ತೆ, ಖಿನ್ನತೆ ಬರ್ಬೋದು ಅದರಿಂದ. ಓ, ಏನೇನೋ ಆಗ್ತದೆ ನನ್ನ ಜೀವನಕ್ಕೆ, ನಾನು ಏನು ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಗೇನ್ ಸಮ್ ಕಂಟ್ರೋಲ್ ಇನ್ ಯೋರ್ ಲೈಫ್. ಅದು ಎಷ್ಟೇ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅದು ನಿಮ್ಮ ಸೆಲ್ಫ್ ಎಸ್ಟೀಮ್, ಈಗೋ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಕಂಟ್ರೋಲ್ ಇದ್ರೆ ಲೈಫಲ್ಲಿ. ಸೊ ಏನ್ ಮಾಡ್ಬೇಕು, ಇವಾಗ ಆಸ್ ಸಿಂಪಲ್ ಆಸ್ ಮೇಂಟೈನಿಂಗ್ ಅ ಡೈಲಿ ರೊಟೀನ್. ಇವಾಗ ಬೆಳಿಗ್ಗೆ ನಾನು ಇಷ್ಟು ಗಂಟೆಗೆ ಹೇಳ್ತೀನಿ, ಎದ್ದಾದ್ಮೇಲೆ ವಾಕಿಂಗ್, ಓಕೆ, ಬ್ರಷ್ ಮಾಡ್ತೀನಿ, ಕಾಫಿ ಕುಡಿತೀನಿ, ನ್ಯೂಸ್ ಪೇಪರ್ ಓದ್ತೀನಿ, ಕಾಫಿ ಮಾಡ್ಕೊಂಡು ಕುಡಿತೀನಿ, ನ್ಯೂಸ್ ಪೇಪರ್, ಆಮೇಲೆ ವಾಕಿಂಗ್ ಹೋಗ್ತೀನಿ, ಮನೆಗೆ ಬರ್ತೀನಿ, ಅಥವಾ ಏನಾದರೂ ಕೆಲಸ ಇದ್ರೆ ಮಾಡ್ತೀನಿ. ಸೊ ನೀವು ಥ್ರೂ ಔಟ್ ದ ಡೇ ನೀವು ಒಂದು ಶೆಡ್ಯೂಲ್ ಅಥವಾ ಒಂದು ರೊಟೀನ್ ಮಾಡ್ಕೊಂಡ್ರು ಆಬ್ವಿಯಸ್ಲಿ ಇನ್ ದ ರೊಟೀನ್ ನೀವು ಸ್ವಲ್ಪ ಫ್ರೀಡಮ್ ಅಂತೂ ಕೊಡ್ಲೇಬೇಕು. ಏನು ನಿಮ್ ಔಟ್ ಆಫ್ ಯುವರ್ ಕಂಟ್ರೋಲ್ ಏನಿರುತ್ತೋ ಅದಕ್ಕೆ ನೀವು ಫ್ರೀಡಮ್ ಅಂತೂ ಕೊಡ್ಲೇಬೇಕು. ಸ್ವಲ್ಪ ಫ್ಲೆಕ್ಸಿಬಲ್ ಇರ್ಬೇಕು ನಿಮ್ ರೊಟೀನ್. ಬಟ್ ಸಮ್ ಥಿಂಗ್ಸ್ ಕ್ಯಾನ್ ಬಿ ಕಾನ್ಸ್ಟೆಂಟ್. ಅಂದ್ರೆ ನಾನು ಇಷ್ಟು ಗಂಟೆಗೆ ನಿದ್ದೆ ಮಾಡೋದು, ಇಷ್ಟು ಗಂಟೆಗೆ ಊಟ ಮಾಡೋದು, ದಿಸ್ ವಿಲ್ ಆಲ್ ಹೆಲ್ಪ್ ಯು ಹ್ಯಾವ್ ಕಂಟ್ರೋಲ್ ಇನ್ ಲೈಫ್ ಅಲ್ವಾ. ಸೊ ದಟ್ ಯು ವಿಲ್ ಫೀಲ್ ಬೆಟರ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಯು ಇನ್ ಯೋರ್, ನಿಮ್ ಜೀವನದಲ್ಲಿ ಏನ್ ನಡೀತದೆ ನಿಮ್ಗೆ ಖುಷಿ ಇರುತ್ತೆ, ಸ್ವಲ್ಪ ಸಮಾಧಾನ ಇರುತ್ತೆ. ಓಕೆ, ನಾನು ಅನ್ಕೊಂಡಂಗೆ ಆಗ್ತದೆ ಜೀವನ, ಅಟ್ಲೀಸ್ಟ್ ಸಿಂಪಲ್ ಆಗಿದ್ರು ಆಗುತ್ತೆ. ನೆಕ್ಸ್ಟ್, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಏನಾಗತ್ತೆ, ತುಂಬಾ ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಸೊ ಯು ಸ್ಟಾರ್ಟ್ ಥಿಂಕಿಂಗ್ ಟೂ ಮಚ್. ತುಂಬಾ ಯೋಚನೆಗಳು ಬರುತ್ತೆ, ಅದು ನಮ್ಗೆ ಇಷ್ಟ ಇಲ್ದಿರೋ ಯೋಚನೆಗಳು. ಇಟ್ ಈಸ್ ನಾಟ್ ಇವನ್ ರಿಯಲ್, ಆಗೋದು ಇಲ್ಲ ಜೀವನದಲ್ಲಿ, ನಿಜ ಜೀವನದಲ್ಲಿ ಆಗೋದೇ ಇಲ್ಲ. ಏನೇನೋ ಯೋಚನೆ ಮಾಡ್ಬಿಟ್ಟಿರ್ತೀವಿ ನಾವು. ಒಳ್ಳೇದಾದ್ರೂ ಪರವಾಗಿಲ್ಲ, ಸರಿ ನಾನು ರಾಜ ಆಗ್ತೀನಿ, ರಾಣಿ ಆಗ್ತೀನಿ, ಆ ಥರ ಅಂತೂ ಯೋಚನೆ ಮಾಡಲ್ಲ ನಾವು. ಅದಕ್ಕಿಂತ ಕೆಟ್ಟದಾಗೆ ಯೋಚನೆ, ಕೀಳಾಗೆ ಯೋಚನೆ ಮಾಡೋದು ನಾವು. ಸೊ ಇಫ್ ಯು ಸಿಟ್ ಇನ್ ಒನ್ ಪ್ಲೇಸ್, ಸೊ ಇದು ಹೇಳ್ತಾರಲ್ಲ, ಇಫ್ ಇಟ್ಸ್ ಅ ಡೆವಿಲ್ಸ್ ವರ್ಕ್ ಪ್ಲೇಸ್ ಅಂತ. ಇಫ್ ಯು ಆರ್ ಯುನೋ ಫುಲ್ ಥಾಟ್ ಪ್ರಾಬ್ಲಮ್ ನಂಗೆ ಗೊತ್ತಿಲ್ಲ, ಬಟ್ ಇಟ್ ಸೇಸ್ ದಟ್ ಇಫ್ ಯು ಸಿಟ್ ಸಿಂಪ್ಲಿ ಫಾರ್ ಸಮ್ ಟೈಮ್, ಇಟ್ ಈಸ್ ಅ ಡೆವಿಲ್ಸ್ ವರ್ಕ್ ಪ್ಲೇಸ್. ಅಂದ್ರೆ ಯು ವಿಲ್ ಕೀಪ್ ಥಿಂಕಿಂಗ್, ಏನೋ ಕೆಟ್ಟದೇ ಆಗತ್ತೆ ನನಗೆ, ಏನು ಗೊತ್ತಾಗಲ್ಲ ನನಗೆ. ಯು ವಿಲ್ ಸ್ಟಾರ್ಟ್ ಓವರ್ ಫೋಕಸಿಂಗ್ ಆನ್ ಇಟ್. ಸೊ ಬೀಯಿಂಗ್ ಫಿಸಿಕಲಿ ಆಕ್ಟಿವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎದ್ದೇಳಿ, ಇವಾಗ ನೀವು ಸರಿ, Idle mind is devil's workshop. correct. Idle mind is the devil's workplace. Correct, exactly. So if you sit in one place and you don't do anything, sorry, even if you're watching TV for half an hour, that's okay. Get up, 5 minutes, go walk and come back. Because your body likes movement. You have to give movement to your body because your body thinks I'm doing something. Right? So your entire body gets activated, your brain gets activated. So even if you're sitting for half an hour, you have to get up, 5 minutes, walk, come back. ಅವ್ರ ನೀವು ಮ್ಯೂಸಿಕ್ ಕೇಳ್ತೀರಾ, ಮ್ಯೂಸಿಕ್ ಕೇಳಿ, ಡ್ಯಾನ್ಸ್ ಮಾಡೋದಿದ್ರೆ ಡ್ಯಾನ್ಸ್ ಮಾಡಿ, ಆಚೆ ಪ್ಲಾನ್ಸ್ ಇದೆಯಾ ನೋಡ್ಕೊಂಬನ್ನಿ, ಎನಿಥಿಂಗ್. ಬಟ್ ಯು ನೀಡ್ ಟು ಹ್ಯಾವ್ ಫಿಸಿಕಲ್ ಆಕ್ಟಿವಿಟಿ ಇನ್ ಯೋರ್ ಲೈಫ್. ನಿಮ್ಗೆ ಎಷ್ಟಾಗುತ್ತೋ, ಬೇಸ್ಡ್ ಆನ್ ಯೋರ್ ಹೆಲ್ತ್ ಎಷ್ಟಾಗುತ್ತೋ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಅಂತೂ ಇಟ್ಕೊಳ್ಳೇಬೇಕು. ಆ್ಯಂಡ್ ಈವನ್ ಇವಾಗ ಫಿಸಿಕಲ್ ಆಕ್ಟಿವಿಟಿಯಿಂದ ಏನಾಗುತ್ತೆ, ವಾಕಿಂಗ್ ಹೋಗ್ತೀನಿ, ಅವಾಗ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡ್ಬೋದು ಅವ್ರ ಜೊತೆ. ಸೊ ಯು ವಿಲ್ ಫೀಲ್ ಈವನ್ ಮಚ್ ಬೆಟರ್ ಅಲ್ವಾ. ದ ಥರ್ಡ್ ಥಿಂಗ್ ಇಸ್ ಯು ಹ್ಯಾವ್ ಟು ಟಾಕ್ ಟು ಸಮ್ವನ್ ಯು ಟ್ರಸ್ಟ್. ನಿಮ್ಮ ಲೈಫಲ್ಲಿ ಏನೇನ್ ನಡೀತದೆ, ಜೀವನದಲ್ಲಿ ಏನೇನ್ ನಡೀತದೆ ಅದನ್ನ ಶೇರ್ ಮಾಡಕ್ಕೆ ಎಲ್ಲಾರ್ಗೂ ಒಬ್ರು ಇದ್ದೇ ಇರ್ತಾರೆ, ಸಮನ್ ಹೂ ಯು ಆರ್ ವೆರಿ ಕ್ಲೋಸ್ ಟು ಅಲ್ವಾ. ಸೊ ಯು ಕ್ಯಾನ್ ಟಾಕ್ ಅಬೌಟ್ ಎನಿಥಿಂಗ್. ನನ್ನ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಇದ್ದೇ ಇರ್ತಾರೆ, ಅಥವಾ ರಿಲೇಟಿವ್ ಆಗಿರ್ಬೋದು ಅವರು ಮನೆಯಲ್ಲಿ, ಅಥವಾ ಯೋರ್ ಓನ್ ಡಾಟರ್ಸ್ ಆರ್ ಯೋರ್ ಓನ್ ಪೇರೆಂಟ್ಸ್ ಆರ್ ಯೋರ್ ಓನ್ ಫ್ರೆಂಡ್ಸ್, ರಿಲೇಟಿವ್ಸ್, ಕುಡ್ ಬಿ ಎನಿ ಒನ್, ಸಮನ್ ಯು ಟ್ರಸ್ಟ್. ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ, ಇಫ್ ಯು ಫೀಲ್ ಲೈಕ್ ಓಕೆ ಇದನ್ನ ನಾನೇ ಸಾಲ್ವ್ ಮಾಡಕ್ಕೆ ಆಗಲ್ಲ, ಐ ನೀಡ್ ಟು ಟಾಕ್ ಅಬೌಟ್ ದಿಸ್ ವಿತ್ ಸಮ್ಮನ್, ಸೊ ದಟ್ ಏನಾಗುತ್ತೆ, ಒಂದು ನಿಮ್ಮ ಬೇಜಾರು ಕಮ್ಮಿ ಆಗತ್ತೆ, ನಿಮ್ಮ ಆತಂಕ ಕಮ್ಮಿ ಆಗತ್ತೆ. ಸೆಕೆಂಡ್ ಈಸ್ ನಿಮ್ಗೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಸಿಗತ್ತೆ. ಮೈ ವೇ ಇಸ್ ನಾಟ್ ದ ಓನ್ಲಿ ವೇ ಟು ಥಿಂಕ್. ಅನದರ್ ಪರ್ಸನ್ ವಿಲ್ ಗಿವ್ ದೇರ್ ಪರ್ಸ್ಪೆಕ್ಟಿವ್. ಇವ್ರು ಈ ಥರನೂ ಯೋಚನೆ ಮಾಡ್ಬೋದಿತ್ತಲ್ವಾ ಅಂತ ನೀವು ಮಾತಾಡಿದಾಗೆ ಮಾತ್ರ ಗೊತ್ತಾಗೋದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವೆನ್ ಯು ಸ್ಪೀಕ್ ಟು ಸಮ್ಮನ್ ಯು ಟ್ರಸ್ಟ್. ಆ್ಯಂಡ್ ಥರ್ಡ್ ಏನಾಗುತ್ತೆ, ವ್ಯಾಲಿಡೇಟ್. ವಾಟ್ ವಿ ಕಾಲ್ ಇಸ್ ವಿ ವ್ಯಾಲಿಡೇಟ್ ಯುವರ್ ಇಮೋಷನ್ಸ್. ಅಂದರೆ ನಿನ್ಗೆ ಆಗ್ತಾ ಇರೋದು ತುಂಬ ಸಹಜ, ಎಲ್ಲರಿಗೂ ಈ ಥರ ಆಗತ್ತೆ. ಯೋರ್ ಆತಂಕ, ಯೋರ್ ಫಿಯರ್, ಯೋರ್ ಸ್ಯಾಡ್ನೆಸ್ ಇಸ್ ವೆರಿ ವ್ಯಾಲಿಡ್. ಹೌದು, ನಿನಗೆ ಬೇಜಾರಾಗೋದು ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ವ್ಯಾಲಿಡ್. ವಾಟ್ ಹ್ಯಾಪನ್ಸ್ ಆಸ್ ವಿ ಗ್ರೋ ಅಪ್,
ಮೋಸ್ಟ್ ಆಫ್ ದ ಟೈಮ್ಸ್ ವಿ ಮೈಟ್ ನಾಟ್ ಬಿ ವ್ಯಾಲಿಡೇಟೆಡ್. ನಮ್ಮ ಪೇರೆಂಟ್ಸ್ ಏನಾಗ್ಬಿಡ್ತಾರೆ, ಅದೆಲ್ಲ ಚಿಕ್ಕ ಚಿಕ್ಕ ವಿಷಯ, ನೀ ಇದೆಲ್ಲ ಯೋಚನೆ ಮಾಡಬಾರ್ದು ಅಂತ ಅವ್ರು ಹೇಳಿರ್ಬೋದು. ಬಟ್ ನಮಗೆ ಅದು ತುಂಬಾ ದೊಡ್ಡ ವಿಷಯ ಆಗಿರಬಹುದು ಅಲ್ವಾ. ಸೊ ವಿ ಫೀಲ್ ಇನ್ವ್ಯಾಲಿಡೇಟೆಡ್. ಯಾಕೆ ಇವರು ನನ್ನ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ. ಬಟ್ ಆಸ್ ವಿ ಗ್ರೋ ಅಪ್, we can validate our own emotions. Yes, I am feeling this way. It is okay to feel this way. It is not wrong. We all have emotions, we all have feelings. It is okay to feel this way. We are only human beings. Only human beings. We are born with emotions. We will take care of it. But it is important to normalize anta heltivi ನಾವು. It is okay anta. So that's not the, so some of the ways that, one I told you is, okay, you have to bring some routine into your life. One, you have to talk to someone. Three is you have to be physically active. The another thing that I wanted to include is a breathing exercise that you can do when you feel that like ತುಂಬಾ emotions ಎಲ್ಲ ತುಂಬಾ ನನ್ನ ಕಂಟ್ರೋಲ್ಗೆ ಬರ್ತಾ ಇಲ್ಲ, ನಂಗೆ ತುಂಬಾ ಕೋಪ ಬರ್ತಾ ಇದೆ, ಅಥವಾ ನಂಗೆ ತುಂಬಾ ಆತಂಕ ಆಗ್ತದೆ ಅನ್ನೋವಾಗ ನೀವು ಈ ತರ ಬಾಕ್ಸ್ ಬ್ರೀದಿಂಗ್ ಅಂತ ಕರಿತೀವಿ. ನಾನು 2 ಎಕ್ಸಸೈಸ್ ಹೇಳ್ಕೊಡ್ತೀನಿ. ಒಂದು ಬಾಕ್ಸ್ ಬ್ರೀದಿಂಗ್. ಏನ್ ಮಾಡ್ಬೇಕಂದ್ರೆ, ಇಫ್ ಯು ವಾಂಟ್ ಟು ಡೂ ಇಟ್, ಯು ಕ್ಯಾನ್ ಡೂ ಇಟ್ ನೌ. ಒನ್ ಇಸ್ ಯು ಹ್ಯಾವ್ ಟು ಇನ್ಹೇಲ್ ಫಸ್ಟ್ ಫಾರ್ 4 seconds ಅಂತ ಇನ್ಹೇಲ್ ಮಾಡಿ, ಮತ್ತೆ ಹೋಲ್ಡ್ ಮಾಡ್ಬೇಕು. 4 secondsಗೆ ತಿರ್ಗಾ ಹೋಲ್ಡ್ ಮಾಡ್ಬೇಕು. ಆಮೇಲೆ ಅಗೇನ್ ಯು ಹ್ಯಾವ್ ಟು ಎಕ್ಸೇಲ್. ಸ್ಲೋಲಿ ಯು ಹ್ಯಾವ್ ಟು ಎಕ್ಸೇಲ್ ಫಾರ್ 4 seconds. ಆಮೇಲೆ ಎಕ್ಸೇಲ್ ಮಾಡಾದ್ಮೇಲೆ ತಿರ್ಗಾ ಯು ಹ್ಯಾವ್ ಟು ಹೋಲ್ಡ್ ಫಾರ್ 4 seconds. Tirga, same thing you have to repeat. So if you want to try, I will give you the instructions now and you can try it out. Sarena? So we'll start. Inhale. Now hold. Exhale. Again hold. Again inhale. Hold. Exhale. Hold. ಓಕೆ, ಸೊ ಇದನ್ನ ನಾವು ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಇಫ್ ಯು ಎವರ್ ಫೀಲ್ ಲೈಕ್ ಓಕೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಭಾವನೆಗಳು ಹೆಂಗಿದೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ತುಂಬಾ ಒತ್ತಡ ಬರ್ತಾ ಇದೆ ಅಂತ ಅಂದಾಗ ನೀವು ಈ ತರ ನೀವು ಎಕ್ಸಸೈಸ್ ಮಾಡ್ಬೋದು, ಬಾಕ್ಸ್ ಬ್ರೀದಿಂಗ್. ಇನ್ನೊಂದು ನಿಮ್ಗೆ ಇನ್ನ ಕಾಮ್ನೆಸ್ ಅಥವಾ ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ 5 4 3 2 1 ಅಂತ ಟೆಕ್ನಿಕ್ ಇದೆ. ಏನ್ ಮಾಡ್ತೀರಾ ಇವಾಗ, ಇಫ್ ಯು ಫೀಲ್ ಲೈಕ್ ನಿಮ್ಮ ಆಲೋಚನೆಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ತುಂಬಾ ಒಂದಾದ್ಮೇಲೆ ಆಲೋಚನೆ ಬರ್ತಾನೆ ಇದೆ, ನಿಮ್ಗೆ ಭಯ ಆಗ್ತದೆ, ತುಂಬಾ ಭಯ ಆಗ್ತದೆ ಅಂತ ಅಂದಾಗ ನೀವು ಏನ್ ಮಾಡಕ್ಕೆ ಶುರು ಮಾಡ್ತೀರಾ, ನೀವು 5 ಥಿಂಗ್ಸ್ ಇವೆ ನಿಮ್ಗೆ ಏನು ಕಾಣುತ್ತೆ ನಿಮ್ಮ ಅಕ್ಕಪಕ್ಕ. ಇಫ್ ಯು ಕ್ಯಾನ್ ಡೂ ಇಟ್ ವಿತ್ ಮೀ ರೈಟ್ ನೌ. ಸೊ ಯು ವಿಲ್ ನೇಮ್ ನಿಮ್ ಅಕ್ಕಪಕ್ಕ ಏನು 5 ಥಿಂಗ್ಸ್ ಯು ಕ್ಯಾನ್ ಸಿ. ನಿಮ್ಮ ಕಣ್ಣುಗಳಿಂದ 5 ವಸ್ತುಗಳು ಏನ್ ನಿಮ್ಗೆ ಕಾಣುತ್ತೆ ಅದನ್ನ ನೀವು ನೋಟಿಸ್ ಮಾಡಕ್ಕೆ ಶುರು ಮಾಡ್ಬೇಕು. ಅದಾದ್ಮೇಲೆ ಒನ್ಸ್ ಯು ಹ್ಯಾವ್ ಡನ್ ದಿಸ್, ಯು ವಿಲ್ ಡೂ 4 ಥಿಂಗ್ಸ್ ಯು ಕ್ಯಾನ್ ಟಚ್. ಅರ್ಥ ಆಯ್ತಾ? ಇವಾಗ ನಾನು ಬಟ್ಟೆ ಮುಟ್ಕೋತೀನಿ, ನಾನು ಕೂದಲು ಮುಟ್ಕೋತೀನಿ, ನಾನು ಮೂಗ್ ಮುಟ್ತೀನಿ, ಆಯ್ತಾ, ಅಥವಾ ನಾನು ಚೇರ್ ಮುಟ್ತೀನಿ, ಸರಿ, ಅಥವಾ ಪೇಪರ್ ಇದೆ ಪೇಪರ್ ಮುಟ್ತೀನಿ. ಸೊ 4 ಥಿಂಗ್ಸ್ ಐ ಕ್ಯಾನ್ ಟಚ್. ಸರಿನಾ? ಅದಾದ್ಮೇಲೆ ಏನ್ ಮಾಡ್ತೀನಿ, 3 ಥಿಂಗ್ಸ್ ದಟ್ ಐ ಕ್ಯಾನ್ ಹಿಯರ್. ನಂಗೆ ಏನ್ ಇವಾಗ ಕೇಳಿಸ್ತಾ ಇದೆ, ನನ್ನ ವಾಯ್ಸೇ ಕೇಳಿಸ್ತಾ ಇದೆ, ಆಚೆ ಕಡೆ ಗಾಡಿ ಎಲ್ಲ ಓಡಾಡ್ತದೆ ಅದು ಕೇಳಿಸ್ತಾ ಇದೆ, ಅಥವಾ ಮನೆ ಅಕ್ಕದ ಪಕ್ಕ ಮನೆ ಕುಕ್ಕರ್ ಸಿಟಿ ವಿಜಲ್ ಹೊಡಿತಾ ಇದೆ ಅದು ಕೇಳಿಸ್ತಾ ಇದೆ ನನಗೆ. ಸೊ 3 ಥಿಂಗ್ಸ್ ಐ ಕ್ಯಾನ್ ಹಿಯರ್, ಐ ವಿಲ್ ನೇಮ್ ಇಟ್. ಆಮೇಲೆ 2 ಥಿಂಗ್ಸ್ ಐ ಕ್ಯಾನ್ ಸ್ಮೆಲ್ ಅಲ್ವಾ. ಇವಾಗ ವಿಕ್ಸ್ ಹಚ್ಕೊಳ್ಳೋರು ವಿಕ್ಸ್ ಸ್ಮೆಲ್ ಬರುತ್ತೆ ಹಚ್ಕೊಂಡಿದ್ದಿದ್ರೆ ನೀವು, ಅಥವಾ ನೀವು ಅಮೃತ ಅಂಚನ್ ತಲೆನೋ ಬಂದ್ರೆ ಅದು ಸ್ಮೆಲ್ ಇರುತ್ತೆ, ಅಥವಾ ಅಕ್ಕಪಕ್ಕ ಪ್ಲಾಂಟ್ಸ್ ಇದ್ರೆ ಆ ಸ್ಮೆಲ್ ನಿಮ್ಗೆ ವಾಸನೆ ಬರುತ್ತೆ, ಅಥವಾ ಅಕ್ಕಪಕ್ಕ ಮನೆ ಅಡ್ಗೆ ಮಾಡ್ತಾ ಇದ್ರೆ ಏನೋ ಘಮ ಅಂತ ವಾಸನೆ ಬರುತ್ತೆ. ಸೊ 2 ಥಿಂಗ್ಸ್ ಯು ಕ್ಯಾನ್ ಸ್ಮೆಲ್. ಆಮೇಲೆ 1 ಥಿಂಗ್ ಯು ಕ್ಯಾನ್ ಟೇಸ್ಟ್. ಏನೇ ನಿಮ್ಗೆ ಟೇಸ್ಟ್ ಬರುತ್ತೆ ಬಾಯಲ್ಲಿ ಅದನ್ನ ಯು ಹ್ಯಾವ್ ಟು ಫೋಕಸ್. ಅರ್ಥ ಆಯ್ತಾ? ಸೊ ಇದನ್ನ 5 4 3 2 1 ಟೆಕ್ನಿಕ್, ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಎನಿ ಟೈಮ್ ನಿಮ್ಗೆ ಇಫ್ ಯು ಫೀಲ್ ಲೈಕ್ ನಿಮ್ಮ ಭಾವನೆಗಳು ತುಂಬಾ ನಿಮ್ಗೆ ತೊಂದರೆ ಕೊಡ್ತಾ ಇದೆ, ಅಥವಾ ನೀವು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ,
ನಾನು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಲ್ಲ, ನನ್ನ ಯೋಚನೆಗಳು ತುಂಬ ಜಾಸ್ತಿ ಆಗ್ತದೆ ಅಂತ ಅಂದಾಗ ನೀವು ಈ 5 4 3 2 1 ಮಾಡ್ಬೋದು. ಏನು ಮಾಡ್ತಾ ಇದೀವಿ ನಾವು? ವಿ ಆರ್ ಡಿಸ್ಟ್ರಾಕ್ಟಿಂಗ್ ಯು ಫ್ರಮ್ ದ ಥಾಟ್ಸ್, ವಿ ಆರ್ ಡಿಸ್ಟ್ರಾಕ್ಟಿಂಗ್ ಯು ಫ್ರಮ್ ದ ಇಮೋಷನ್ಸ್, ಬಿಕಾಸ್ ದೇ ಆರ್ ವೆರಿ ಓವರ್ವೆಲ್ಮಿಂಗ್. ತುಂಬ ಕಷ್ಟ ಆಗ್ತದೆ ಫಾರ್ ಯು ಟು ಡೀಲ್ ವಿತ್ ಇಟ್. ಸೊ ವಿ ಆರ್ ಡಿಸ್ಟ್ರಾಕ್ಟಿಂಗ್ ಯು. ವಿ ಆರ್ ಸೇಲಿಂಗ್ ಓಕೆ, ಡೂ 5 ಥಿಂಗ್ಸ್ ಯು ಕ್ಯಾನ್ ಸಿ, 4 ಥಿಂಗ್ಸ್ ಯು ಏನ್ ಮುಟ್ಬೋದು, ಟಚ್, 3 ಥಿಂಗ್ಸ್ ಏನೇನು ನಿಮ್ಗೆ ಕೇಳಿಸತ್ತೆ, ಮತ್ತೆ 2 ಥಿಂಗ್ಸ್ ದಟ್ ಯು ಕ್ಯಾನ್, ಏನೇ ನಿಮ್ಗೆ ವಾಸನೆ ಯು ಕ್ಯಾನ್ ಸ್ಮೆಲ್, ಆಮೇಲೆ 1 ಥಿಂಗ್ ಯು ಕ್ಯಾನ್ ಟೇಸ್ಟ್. ಓಕೆ, ಇದು 5 4 3 2 1 ಟೆಕ್ನಿಕ್. ಸೊ 2 ಟೆಕ್ನಿಕ್ಸ್ ಬ್ರೀದಿಂಗ್ ಎಕ್ಸಸೈಸಸ್ ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಅಲ್ಲಿ ತರಕ್ಕೆ ಹೆಲ್ಪ್ ಮಾಡತ್ತೆ. ಇದು ದೀಸ್ ಆರ್ ಸಮ್ ಆಫ್ ದ ಟೆಕ್ನಿಕ್ಸ್. ಆಯ್ತಾ? ಒಂದು ಬಾಕ್ಸ್ ಬ್ರೀದಿಂಗು, ಇನ್ನೊಂದು 5 4 3 2 1. Another way that you can also feel, take care of your emotional well-being is being connected. ಸೊ ವಿ ಆರ್ ಆಲ್ ಹ್ಯೂಮನ್ಸ್ ಅಂತ ಏನು ಹೇಳ್ತಾರೆ, ವಿ ಆರ್ ಆಲ್ ಸೋಷಿಯಲ್ ಬೀಯಿಂಗ್ಸ್. ಅಂದರೆ ವಿ ಲವ್ ಬೀಯಿಂಗ್ ವಿತ್ ಅದರ್ ಪೀಪಲ್. ಬೇರೆ ಜನ ಜೊತೆ ಬೆರೆಯೋಕ್ಕೆ, ಒಂದು ಗುಂಪು ಜೊತೆ ಇರೋಕ್ಕೆ ನಮಗೆ ತುಂಬ ಇಷ್ಟ. ದಟ್ಸ್ ಹೌ ವಿ ಫೀಲ್ ವೆರಿ ಗುಡ್. ಸೊ ಹೆಂಗ್ ಮಾಡ್ಬೋದು ನೀವು ಈ ಥರ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ರೆಗ್ಯುಲರ್ ಆಗಿ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಏನು ನಡೀತಾ ಇದೆ ಅಂತ ಕೇಳೋದು, ಕಷ್ಟ ಸುಖ ಮಾತಾಡೋದು ಒಂದು. ಇನ್ನೊಂದು ಗ್ರೂಪ್ ಆಕ್ಟಿವಿಟೀಸ್. ಇವಾಗ ಲಾಫಿಂಗ್ ಕ್ಲಬ್ ಇರುತ್ತೆ, ಪಾರ್ಕ್ಗೆ ಹೋದ್ರೆ ಲಾಫಿಂಗ್ ಕ್ಲಬ್ ಇರುತ್ತೆ, ದೇವಸ್ಥಾನಕ್ಕೆಲ್ಲ ಹೋದರೆ ಭಜನಾ ಮಂಡಳಿ ಅವೆಲ್ಲ ಇರುತ್ತೆ, ಅಥವಾ ಎಷ್ಟೊಂದು ಆಕ್ಟಿವಿಟೀಸ್ ಪಾರ್ಕಲ್ಲೇ ಇರುತ್ತೆ ಅಲ್ವಾ, ಗ್ರೂಪ್ ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಅಥವಾ ಯೋಗ ಕ್ಲಾಸ್ಗೆ ಹೋಗ್ಬೋದು ನೀವು, ಅಥವಾ ಇವಾಗ ವಯಸ್ಸಾದ್ರೆ ಇವಾಗ ಜಿಮ್ಗೆ ಹೋಗೋಕ್ಕೂ ಶುರು ಮಾಡಿದ್ದಾರೆ. ಸೊ ಜಿಮ್ಗೂ ಹೋಗ್ಬೋದು. ನಿಮ್ಗೆ ಒಂದು ಕಮ್ಯುನಿಟಿ ಎಲ್ಲಿ ಸಿಗತ್ತೋ ಅಲ್ಲಿಗೆ ನೀವು, ಯು ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಥರ್ಡ್ ಒನ್ ಇಸ್, why I have included this is using phone. Basic phone usage is so that if your friends are away, now you can video call. Before ಅಲ್ಲ, ಅವ್ರು ದೂರ ಇದ್ರೆ ನಿಮ್ ಕಾಂಟ್ಯಾಕ್ಟ್ ಅಲ್ಲೇ ಇರಲ್ಲ, ಇವಾಗ ವಿಡಿಯೋ ಕಾಲ್ ಮಾಡ್ಬೋದಲ್ಲ ನೀವು. ಯಾರು ಎಲ್ಲೇ ಇದ್ರು ಯು ಕ್ಯಾನ್ ವಿಡಿಯೋ ಕಾಲ್. ಆ್ಯಂಡ್ ಥ್ರೂ ಫೋನ್ ಇವಾಗ ನೀವು ಪ್ರವಚನಗಳೆಲ್ಲ ಫೋನಲ್ಲಿ ಅಟೆಂಡ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಅ ಕಮ್ಯುನಿಟಿ, ದಟ್ ಈಸ್ ಆಲ್ಸೋ ಅ ಗ್ರೂಪ್ ಆಕ್ಟಿವಿಟಿ ಅಲ್ವಾ. ಸೊ ಲರ್ನಿಂಗ್ ಹೌ ಫೋನ್ ವರ್ಕ್ಸ್, ಬೇಸಿಕ್ ಫೋನ್ ಯೂಸೇಜ್ ಗೊತ್ತಿದ್ರು, ಇಟ್ ಈಸ್ ಒನ್ ಆಫ್ ದ ವೇಸ್ ದಟ್ ಯು ಕ್ಯಾನ್ ಫೀಲ್ ಕನೆಕ್ಟೆಡ್. ಸೊ ಇಫ್ ಯು ಫೀಲ್ ಕನೆಕ್ಟೆಡ್, ಇಫ್ ವಿ ಫೀಲ್ ದಟ್ ಓಕೆ ಐ ಆಮ್ ಅ ಪಾರ್ಟ್ ಆಫ್ ಸಮ್ ಗ್ರೂಪ್, then we feel good, our mental health is good. Also finding a purpose after 50. For example, you have like a purpose ಅಂದ್ರೆ ಏನು, ನಾನು ಗುರಿ, ಒಂದು ಸಣ್ಣದಾದ ಗುರಿ, ಸೊ ದಟ್ ಐ ಹ್ಯಾವ್ ಅ ಪೀಸ್ ಆಫ್ ಮೈಂಡ್, ನನ್ನ ಜೀವನ ಹಿಂಗೆ ಇರಬೇಕು ಅಂತ. ಸೊ ನಿಮ್ಮ ಹಾಬೀಸ್ ಏನೇನಿದೆ ಅದನ್ನೆಲ್ಲ ಯು ಕ್ಯಾನ್ ಸ್ಟಾರ್ಟ್. ಇವಾಗ ನೀವು ಕಾಲೇಜಲ್ಲಿ ಇದ್ದಾಗ ಯಾವುದೋ ಹಾಬೀಸ್ ಇರುತ್ತೆ, ಆಮೇಲೆ ನಿಮಗೆ ಟೈಮ್ ಸಿಕ್ಕಿರಲ್ಲ ಅದನ್ನ ಕಂಟಿನ್ಯೂ ಮಾಡೋಕ್ಕೆ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮಗೆ ಟೈಮ್ ಇದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ಪೇಂಟಿಂಗ್ ಮಾಡ್ತಿದ್ರು ಮುಂಚೆ, ಇವಾಗ ಮಾಡೋಕ್ಕಾಗ್ತಾ ಇರಲಿಲ್ಲ, ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿ, ಅಥವಾ ಡ್ರಾಯಿಂಗ್ ಮಾಡೋಕ್ಕೆ ಶುರು ಮಾಡಿ. ಒಬ್ರೊಬ್ರು ಆರ್ಟ್, ಇವಾಗ ರಂಗೋಲಿ ಹಾಕೋದು ಎಷ್ಟು ಚೆನ್ನಾಗಿ ಹಾಕ್ತಾರೆ, ರಂಗೋಲಿ ಲೈಕ್ ಬುಕ್ಕಲ್ಲೇ ಹಾಕೋದು ಅದು. ಅಥವಾ ಕುಕ್ಕಿಂಗ್ ಇಸ್ ಅ ವೆರಿ ಗುಡ್ ಹಾಬಿ. ಕುಕ್ಕಿಂಗ್ ಅಥವಾ ವಾಕಿಂಗ್, ಗೋಯಿಂಗ್ ಔಟ್, ಎಕ್ಸಸೈಸಿಂಗ್ ಅಲ್ವಾ, ಸಿಂಗಿಂಗ್, ಡಾನ್ಸಿಂಗ್, ಎನಿಥಿಂಗ್ ಕ್ಯಾನ್ ಬಿ ಅ ಹಾಬಿ ಅಲ್ವಾ. ಅಥವಾ ಮೂವೀಸ್, ವಾಚಿಂಗ್ ಮೂವೀಸ್, ಎಷ್ಟೊಂದು ಜನಕ್ಕೆ ಈ ಹಳೆ ಮೂವೀಸ್ ಎಲ್ಲ ನೋಡೋಕ್ಕೆ ತುಂಬ ಆಸಕ್ತಿ ಇರುತ್ತೆ ಅಲ್ವಾ. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಹಾಬೀಸ್ ದಟ್ ಯು ಶುಡ್ ಸ್ಟಾರ್ಟ್ ಹ್ಯಾವಿಂಗ್, ಯು ಶುಡ್ ಸ್ಟಾರ್ಟ್ ಕಲ್ಟಿವೇಟಿಂಗ್. ನಿಮಗೆ ಹ್ಯಾಬಿಟ್ ಹೊಟ್ಟೋಗ್ಬಿಟ್ಟಿದ್ರು, ಇವಾಗ ಹ್ಯಾಬಿಟ್ಟು ಶುರು ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡೋದು, ಸಣ್ಣ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡೋದು, ಅಥವಾ ನೀವು ಯಾವುದೇ ಗ್ರೂಪ್ಸ್ ಜಾಯ್ನ್ ಆಗಿದ್ರೆ ಅಲ್ಲೋಗಿ, ಇವಾಗ ಪಾಟ್ಲೆಕ್ ಎಲ್ಲ ಮಾಡ್ತಾರಲ್ಲ, ಡಿನ್ನರ್ ಥರ ಮಾಡ್ತಾರೆ, ಪಾಟ್ಲೆಕ್ ಲಂಚ್ ಥರ ಮಾಡ್ತಾರೆ, ಎಲ್ಲರೂ ಅಡುಗೆ ಮಾಡ್ಕೊಂಡು ಹೋಗಿ ಕಿಟ್ಟಿ ಪಾರ್ಟಿ ಎಲ್ಲ ಮಾಡೋದು. That are all helping people, helping family or the groups that you're a part of. And setting small goals. It need not be very big goals. Small goals so that ನಾನು ಅಚೀವ್ ಮಾಡ್ಬೋದು. ಇದೇನೇ ನಾನು ಗೋಲ್ ಇಟ್ರು, ಗುರಿ ಇಟ್ರು ನಾನು ಇದನ್ನ ಅಚೀವ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೈ ಸೆಲ್ಫ್ ಎಸ್ಟೀಮ್, ಹೌ ಐ ಫೀಲ್, ಫಾರ್ ಮೈ ಇಮೋಷನ್ಸ್. ಸೊ ವೆನ್ ಐ ಅಚೀವ್ ದಿಸ್ ಗೋಲ್, ನನಗೆ ತುಂಬ ಖುಷಿ ಆಗುತ್ತೆ. ಐ ಹ್ಯಾವ್ ಅ ಪೀಸ್ ಆಫ್ ಮೈಂಡ್. ಸ್ಮಾಲ್ ಗೋಲ್ ಕ್ಯಾನ್ ಬಿ, ಇವತ್ತು ನಾನು ಒಂದು ರೌಂಡ್ ಹಾಕ್ತೀನಿ ಅಷ್ಟು. ಇಟ್ ಈಸ್ ಅ ಸ್ಮಾಲ್ ಗೋಲ್, ವೆರಿ ಇಂಪಾರ್ಟೆಂಟ್, ಬಟ್ ಯು ಕ್ಯಾನ್ ಅಚೀವ್ ಇಟ್, ವಾಟ್ ಎವರ್ ಈಸ್ ಅಚೀವಬಲ್ ಬೈ ಯು. ಓಕೆ, ಸೊ ಈವನ್ ಇಫ್ ಇಷ್ಟು ಮಾಡಾದ್ಮೇಲೂ ನಾನು ಎಲ್ಲ ಮಾಡ್ತೀನಿ, ಆದ್ರೂ ನನಗೆ ನನ್ನ ಮಾನಸಿಕ ಆರೋಗ್ಯ ಸರಿನೇ ಹೋಗ್ತಾ ಇಲ್ಲ ಅಂತ ಅಂದಾಗ ನೀವು ಡಾಕ್ಟರ್ ಹತ್ರ ಹೋಗಬಹುದು. ಯಾವಾಗ ನಿಮಗೆ ತುಂಬ ಖಿನ್ನತೆ ಇದೆ, ತುಂಬ ಬೇಜಾರಾಗ್ತದೆ, ಎವ್ರಿ ಡೇ ಬೇಜಾರಾಗ್ತದೆ, ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ತುಂಬ ಬೇಜಾರಾಗ್ತದೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಅದರಿಂದ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ,
ಅಥವಾ ನಿಮ್ಮ ದಿನನಿತ್ಯ ಜೀವನನೇ ತುಂಬಾ ಕಷ್ಟ ಆಗ್ತಾ ಇದೆ, ನಿಮ್ಮ ದಿನನಿತ್ಯ ಏನೇನ್ ಕೆಲಸ ಮಾಡ್ತಿರೋ ಅದು ಏನು ಮಾಡಕ್ಕೆ ಆಗ್ತಾ ಇಲ್ಲ, ಆಚೆ ಕಡೆ ಹೋಗ್ತಾ ಇದ್ದೆ ಹೋಗೋದ್ ನಿಲ್ಸ್ಬಿಟ್ಟಿದ್ದೀನಿ, ನಾನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೆ ಅದನ್ನು ನಿಲ್ಸ್ಬಿಟ್ಟಿದ್ದೀನಿ, ಯಾವಾಗ್ಲೂ ಬೇಜಾರಾಗತ್ತೆ, ಯಾವಾಗ್ಲೂ ಆತಂಕದಲ್ಲೇ ಇರ್ತೀನಿ, ನಾನು ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಇದರಿಂದ ಇಷ್ಟೊಂದು ಯೋಚನೆಗಳು ಬರ್ತಾ ಇದೆ, ಊಟ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ, ನಾನೇ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಈ ತರ ಎಲ್ಲ ಆಗ್ತಿದ್ರೆ ಫಾರ್ ಅ ವೆರಿ ಲಾಂಗ್ ಟೈಮ್ ಇಟ್ ಈಸ್ ಅಡ್ವೈಸಬಲ್ ದಟ್ ಯು ಸೀಕ್ ಹೆಲ್ಪ್. ಗೋ ಟು ಅ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್. ಮಾನಸಿಕ ಆರೋಗ್ಯ ಯಾರ್ಯಾರು ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗಿ ಮಾತಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಓಕೆ ಅಲ್ವಾ. ನಮ್ಗೆ ದೇರ್ಸ್ ಅ ಲಾಟ್ ಆಫ್ ಸ್ಟಿಗ್ಮಾ ಅಂತ ಹೇಳ್ತೀವಿ, ಅಂದ್ರೆ ಮಾನಸಿಕ ಆರೋಗ್ಯ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಯಾರೂನು ಇವಾಗ. ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ it is okay to feel sad, it is okay to feel anxious, it is okay to feel fearful, it is okay to seek help also. ಆಯ್ತು, ಇವಾಗ ನಂಗೆ ಜ್ವರ ಬಂದ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಂತೀನಿ, ಅದ್ರಲ್ಲಿ ನನ್ಗೆ ಯಾರು ಅದನ್ನ ಕೆಟ್ಟಾಗಿ ನೋಡಲ್ಲ. ಇವಾಗ ನನ್ಗೆ ಕಾಲ್ ಮುರಿದ್ರೆ ನಾನು ಹೋಗಿ ಪ್ಲಾಸ್ಟರ್ ಹಾಕ್ಸ್ಕೊಂಡ್ ಬರ್ತೀನಿ ಬಿಕಾಸ್ ಐ ವಾಂಟ್ ಟು ಫೀಲ್ ಬೆಟರ್ ಅಲ್ವಾ. ನನ್ಗೆ ಆ ನೋವು ಹೋಗ್ಬೇಕು. ಈ ಬೇಜಾರುನು ಒಂದ್ ನೋವೇ, ಈ ಆತಂಕನೂ ಒಂದ್ ನೋವೇನೆ, ಈ ಒತ್ತಡನೂ ಒಂದ್ ನೋವೇನೆ ನನ್ಗೆ, ಆದ್ರೆ ಮಾನಸಿಕ ನೋವು ಅಲ್ವಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಹೋಗಿ ಡಾಕ್ಟರ್ ಹತ್ರ ಮಾತಾಡಿ, ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ಇಟ್ ಈಸ್ ಓಕೆ ಟು ಫೀಲ್ ದಿಸ್, ಇಟ್ ಈಸ್ ಓಕೆ ಟು ಟೇಕ್ ಹೆಲ್ಪ್, ಇಟ್ ಈಸ್ ನಾಟ್ ಬ್ಯಾಡ್, ಇಟ್ ಈಸ್ ವೆರಿ ವೆರಿ ಗುಡ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿಮ್ಮ ಖುಷಿ, ನಿಮ್ಮ ಪೀಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್ ಟು ಯು. ಯು ಹ್ಯಾವ್ ಟು ಬಿ ಹ್ಯಾಪಿ, ಯು ಆರ್ ಲಿವಿಂಗ್ ಯುವರ್ ಲೈಫ್. ಬೇರೆಯವ್ರು ಏನ್ ಅನ್ಕೊಂತಾರೆ ಅನ್ನೋದು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಮೈ ಹ್ಯಾಪಿನೆಸ್ ಶುಡ್ ಕಮ್ ಫಸ್ಟ್ ಅಂಡ್ ದೆನ್ ವಾಟ್ ಅದರ್ಸ್ ಥಿಂಕ್ ಆಫ್ ಮೀ, ನಾಟ್ ದಿ ಅದರ್ ವೇ ಅರೌಂಡ್. Because if you put others, how others think of you below your happiness, then you're letting off control. There is no control for you of your life. They are controlling you. You're just a puppet then alva. So you have to take care of your health. So this is the last slide anyway, that that emotional health, manasika arogya is lifelong. You can andre na first helbitte, you can never get rid of it. ಯು ಕ್ಯಾನ್ ನೆವರ್ ಗೆಟ್ ರಿಡ್ ಆಫ್ ಇಮೋಷನ್ಸ್. ಭಾವನೆಗಳನ್ನ ನಾನು ತೆಗೆದು ಆಚೆ ಹಾಕ್ತೀನಿ ಆಗದೇ ಇಲ್ಲ. ಇಟ್ ಈಸ್ ಅಂಟಿಲ್ ಯು ಆರ್ ಆನ್ ದಿಸ್ ಅರ್ತ್ ಯು ಹ್ಯಾವ್ ಇಮೋಷನ್ಸ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಆ್ಯಂಡ್ ಆಲ್ವೇಸ್ ದಟ್ ಸ್ಮಾಲ್ ಸ್ಟೆಪ್ಸ್ ಮೇಕ್ ಬಿಗ್ ಚೇಂಜಸ್. ಯಾವಾಗಲೂ ನಾನು ದೊಡ್ಡದಾಗೆ ನಿರ್ಧಾರ ತಗೋಬೇಕು, ಇಷ್ಟು ದೊಡ್ಡದಾಗೆ ಗುರಿ ಇಟ್ಕೊಂಡು ನನ್ನ ಜೀವನ ಸಾಗಿಸ್ಬೇಕು, ಇಟ್ಸ್ ನಾಟ್ ಆಲ್ವೇಸ್ ಇಂಪಾರ್ಟೆಂಟ್. ಸ್ಮಾಲ್ ಸ್ಟೆಪ್ಸ್ ವಿಲ್ ಮೇಕ್ ಬಿಗ್ ಚೇಂಜಸ್. ಓಕೆ, ಸೊ ಇಫ್ ಯು ಓನ್ಲಿ ಇವಾಗ ಒಂದು 10 ಸ್ಟೆಪ್ ಕ್ಲೈಂಬ್ ಮಾಡಿದ್ರೇನೆ ಯು ಕ್ಯಾನ್ ಸಿ ಗಾಡ್ ಇನ್ ಅ ಟೆಂಪಲ್. ಯು ಕಾಂಟ್ ಜಂಪ್ ಟು ಗಾಡ್ ಅಂಡ್ ಗೋ ಸಿ ಹಿಮ್ ಅಲ್ವಾ. ಯು ಹ್ಯಾವ್ ಟು ಕ್ಲೈಂಬ್ ಆಲ್ ದ ಸ್ಟೆಪ್ಸ್, ಓನ್ಲಿ ದೆನ್ ಯು ಕ್ಯಾನ್ ಸಿ ಗಾಡ್. So these small steps are very very important. And lastly, like ivaga I just said that asking for help is okay. It is very okay, it is very normal. ನಾನು ಇದನ್ನ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಆಲ್ಸೋ ಅ ಸೈಕಾಲಜಿಸ್ಟ್. ಆಸ್ಕಿಂಗ್ ಫಾರ್ ಹೆಲ್ಪ್, ಬೇರೆಯವ್ರಿಗೆ ನಂಗೆ ಬೇಜಾರಾಗ್ತಾ ಇದೆ, ನನಗೆ ಹೆಲ್ಪ್ ಮಾಡು, ನನ್ನ ಜೊತೆ ಮಾತಾಡು, ನಾನು ನಿನ್ನ ಜೊತೆ ಮಾತಾಡಬೇಕು, ನನ್ಗೆ ಆತಂಕ ಆಗ್ತಾ ಇದೆ, ನಿನ್ನ ಜೊತೆ ಮಾತಾಡಿದ್ರೆ ನನಗೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗತ್ತೆ, ಕೂತ್ಕೋ 1-2 ನಿಮಿಷ. ಇಟ್ ಈಸ್ ಓಕೆ ಟು ಆಸ್ಕ್ ಆಲ್ ಆಫ್ ದೀಸ್ ಥಿಂಗ್ಸ್. ಪ್ಲೀಸ್ ಟಾಕ್ ಟು ಸಮ್ವನ್. ಇಫ್ ಯು ಥಿಂಕ್ ದಟ್ ಓಕೆ ಮಾತಾಡಿದ್ರು ಕಮ್ಮಿ ಆಗ್ತಲ್ಲ, ಓಕೆ ಐ ವಾಂಟ್ ಟು ಸಿ ಅ ಡಾಕ್ಟರ್, ಸೈಕ್ಯಾಟ್ರಿಸ್ಟ್, ಪ್ಲೀಸ್ ಸಿ ಅ ಸೈಕ್ಯಾಟ್ರಿಸ್ಟ್ or please see a psychologist. It is very very okay. It is very much important that you ask for help. Asking for help is not bad at all. It is a good thing to do. It is a very brave thing to do. Okay, with that I end my presentation. If you anybody has ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಎಕ್ಸಲೆಂಟ್ ಪ್ರೆಸೆಂಟೇಶನ್ ಮ್ಯಾಮ್. ಥ್ಯಾಂಕ್ ಯು. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿ. Thank you. Yes, you have a question? Yeah. My name Yes, is sir. Nagaraj Rao. Yes, sir. I'm 88 years young. Okay, very good. I have very few thoughts to think over, Okay. and I'm a yoga specialist. Oh, that's amazing. My question is, Hmm. ನನಗೆ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಪುಸ್ತಕದಲ್ಲಿ ನಿಮ್ಮ ಬರೆದಿರೋ ಪುಸ್ತಕದಲ್ಲಿ ಕೆಲವುದರಲ್ಲಿ ಕೆಲವು some organs are related to the emotions. Correct. Can you tell something about it? Okay, so I think
So especially when you feel fear, what happens, it affects your stomach. I think ನೀವು ಸ್ಕೂಲಲ್ಲಿನೂ ಅಷ್ಟೇ, when you are if some people when they are writing exams, they feel that, oh, I have to go use the washroom, I'm feeling so scared, ಅಲ್ವಾ? ಸೊ ವೆನ್ ಯು ಫೀಲ್ ಸ್ಕ್ಯಾರ್ಡ್, ಇಟ್ ಶೋಸ್ ಇನ್ ಯೋರ್ ಸ್ಟಮಕ್, ಒಂಥರ ಹೊಟ್ಟೆಲಿ ಒಂಥರ ಅನ್ಸತ್ತೆ, ನಿಮ್ಮ ಬ್ರೀದಿಂಗ್ ಫಾಸ್ಟ್ ಆಗುತ್ತೆ, ಸೊ ರೆಸ್ಪಿರೇಟರಿ ಸಿಸ್ಟಮ್ಗೂ ಅಫೆಕ್ಟ್ ಆಗುತ್ತೆ, ಯು ಸ್ಟಾರ್ಟ್ ಸ್ವೆಟ್ಟಿಂಗ್ ಅ ಲಾಟ್, chest will start paining. Even when you feel sad, right? Or even when you're having anxiety, your head starts paining because ಇಷ್ಟು ತಲೆಯಲ್ಲಿ ಯೋಚನೆಗಳು ಹೋಗ್ತಾ ಇರುತ್ತೆ. ಇಟ್ ಫೀಲ್ಸ್ ಲೈಕ್ ಪ್ರೆಷರ್ ಕುಕ್ಕರ್ ತರ. ಸೊ ಯೋರ್ ಹೆಡ್ ಏಕ್, ಟೆನ್ಷನ್ ಹೆಡ್ ಏಕ್ ಅಂತಾನೆ ಕರೀತಾರೆ. ಸೊ ಅ ಲಾಟ್ ಆಫ್ ಆರ್ ಫಿಸಿಕಲ್ ಆರ್ಗನ್ಸ್, ಲೈಕ್ ಐ ಸೆಡ್, ಇವಾಗ ಸ್ಟಮಕ್ ಪ್ರಾಬ್ಲಮ್ಸ್ ಗಟ್ ಹೆಲ್ತ್ ತುಂಬಾ ಅಫೆಕ್ಟ್ ಆಗುತ್ತೆ. ನಿಮ್ಮ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದ್ರೆ ಗಟ್ ಹೆಲ್ತ್ ಅಂದ್ರೆ ನಮ್ಮ ಸ್ಟಮಕ್ ಡೈಜೆಷನ್ ಅದೆಲ್ಲ ತುಂಬಾ ಅಫೆಕ್ಟ್ ಆಗುತ್ತೆ. ನಮ್ಮ ಬ್ರೀದಿಂಗ್ ಅಫೆಕ್ಟ್ ಆಗುತ್ತೆ, ಫಾಸ್ಟ್ ಆಗ್ಬಿಡುತ್ತೆ ತುಂಬಾ ಬ್ರೀದಿಂಗು, ನಮ್ಗೆ ಸ್ವೆಟ್ಟಿಂಗ್ ಆಗಕ್ಕೆ ಶುರು ಆಗ್ಬಿಡುತ್ತೆ, ಚೆಸ್ಟ್ ಪೇನ್ ಬರಕ್ಕೆ ಶುರು ಆಗುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಆರ್ಗನ್ಸ್ ದಟ್ ಗೆಟ್ಸ್ ಅಫೆಕ್ಟೆಡ್ ವೆನ್ ಯುವರ್ ಮೆಂಟಲ್ ಹೆಲ್ತ್ ಇಸ್ ಅಫೆಕ್ಟೆಡ್. ನನಗೆ ತಿಳಿದಂಗೆ ಹ್ಮ್, ಓದಿರೋದು ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ. ಫಿಯರ್ ಇಸ್ ರಿಲೇಟೆಡ್ ಟು ದಿ ಲಿವರ್ ಅಂತ, ಸಾರಿ ಕಿಡ್ನಿ ಅಂತ. ಓಕೆ ಓಕೆ ಸೊ ಓಕೆ. ಕಿಡ್ನಿ ಗೆಟ್ಸ್ ಅಫೆಕ್ಟೆಡ್. ಹ್ಮ್ ಬಟ್ ಹ್ಮ್ ಹ್ಮ್ ನೀವು ಹೇಳಿದ್ದು ಸ್ಟಮಕ್ ಅಪ್ಸೆಟ್ ಆಗೋದೆಲ್ಲ ಹ್ಮ್ ವರಿ ಮಾಡಿದಾಗ. ಹ್ಮ್ ಹ್ಮ್ when you get worried, ಹ್ಮ್ ಹ್ಮ್ ಡೈಜೆಷನ್ ಸೊ ಇದಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಊಟ ಹೆಚ್ಚು ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ರಿಲೇಟೆಡ್ ಟು ದಿ ಅಬ್ಡಮನ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವರೀಸ್. ಹ್ಮ್ ಹ್ಮ್ ಹ್ಮ್. Similarly, ಹ್ಮ್ ಹ್ಮ್ ಹ್ಮ್. similarly, Hmm. trauma is related to the spleen. Okay, okay. Hmm, hmm, hmm. I mean, Hmm. these are the heart, of course, the jealousy, hatred, Hmm. or goodness, whatever Hmm. heart is related. Hmm, hmm, hmm. ಅದ್ರ ಬಗ್ಗೆ ಸ್ವಲ್ಪ ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿತ್ತು. ಬೇರೆ Okay. ಆರ್ಗನ್ ಯಾವ್ದಾದ್ರು ಇನ್ವಾಲ್ವ್ ಆಗಿದೆಯಾ ಅಂತ. Okay, actually, I have not heard about spleen and heart related to trauma. This is the first time I'm hearing. So I'm sorry that I don't know. I can't help you with it. But if there is any way that I can help you with it, I will research and I will share information. This is the first time I'm hearing. And also when you said worry is related to the bowel movements and all of that. So worry, behind worry is fear. Why am I worrying so much? It's because I'm scared. It's because I'm scared of something. I'm fearing that something will happen, alva. That is why I have worry. I see. Correct. That's why I linked that fear can be have linked to having stomach issues. So worry will usually only come if there is some imbalance in the body. Yeah, many imbalances are there. That is why worry also comes. It may not be a single imbalance. It can be many imbalances. Correct. But one thing very clear is that whenever there is an imbalance, there is a heart-body connection. Definitely. Body responds it to in a particular way, and one part of the body is definitely affected. Correct. Exactly. This is the minimum. True. Correct. You're right. Thank you. Thank you. No problem. ಅಮೃತ ಮೇಡಮ್, ಹಾ. ಮಾಲಾ ಹಿಯರ್. ನಾನು ಹಾ. ಓದಿರೋ ಪ್ರಕಾರ ನಮ್ಮ ಥಾಟ್ ಅಂಡ್ ಎಮೋಷನ್ಸ್ ಇದೆಯಲ್ಲ, ಅದು ಹ್ಮ್. ಇಟ್ ಅಫೆಕ್ಟ್ಸ್ ಎವ್ರಿ ಸೆಲ್. ಇಟ್ ರೆಸ್ಪಾನ್ಸ್, ನಮ್ಮ ಎವ್ರಿ ಸೆಲ್ ಆಫ್ ಅವರ್ ಬಾಡಿ ಇಟ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ನಮ್ಮ ಥಾಟ್ಸ್ ಆಗಿರುತ್ತೆ, ನಮ್ಮ ಎಮೋಷನ್ಸ್ ಆಗಿರುತ್ತೆ, ಅದ್ರ ನಮ್ಮ ಸೆಲ್ ಕೂಡ ಆ ಥರನೇ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟು ಟ್ರೈ, ಯಾರು ಪರ್ಫೆಕ್ಟ್ ಆಗಿರಕ್ ಸಾಧ್ಯ ಇಲ್ಲ. ಅದು ನೀವು ಹೇಳ್ದಂಗೆ ಫಸ್ಟ್ 6 ಎಮೋಷನ್ಸ್ ಹೇಳಿದ್ರಲ್ಲ, ಬೇಸಿಕ್ ಎಮೋಷನ್ಸ್, ಅದು ಎಲ್ಲಾರ್ಗು ಇದ್ದೇ ಇರ್ಬೇಕು. ಅದು ಹಾಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ಅವರ್ ಪಾರ್ಟ್ ಆಫ್ ಅವರ್ ಡ್ಯೂಟಿ ಆಲ್ಸೋ, ಅಂಡ್ ವಿ ಹ್ಯಾವ್ ಟು ಬಿ ಲೈಕ್ ದಟ್. ಸೊ ಹಾಗಾಗಿ ನಾನು ಓದಿರೋ ಪ್ರಕಾರ ಎವ್ರಿ ಥಾಟ್ ಹಾಗೆ ಇಟ್ ಅಫೆಕ್ಟ್ಸ್ ಅವರ್ ಎವ್ರಿ ಸೆಲ್. ಹಾಗಾಗಿ ನಮ್ಗೆ ಬಾಡಿ ಅಂಡ್ ಮೈಂಡ್ ಅದು ಕನೆಕ್ಷನ್, ಡೈರೆಕ್ಟ್ ಕನೆಕ್ಷನ್ ಇದ್ದೇ ಇರುತ್ತೆ. ಬೋತ್ ಇನ್ಸೆಪರಬಲ್ ಅದೆರಡು. Correct. Exactly correct. So a lot of research has also linked that too much stress you have can have likeliness of triggering cancer cells, because cancer is abnormal growth of cells, of tumors. So the more stress you have, the more hormones gets released into the bloodstream that can trigger other diseases in your body. So stress and worrying, as much as it is a normal part of your life,
it is important to keep it under control. We cannot avoid it at all. Yeah, not only keep it under control, Mm. we have to find a way out of that. Correct, correct, See, correct. once you are under stress, Hmm. stress busters are there. You try Correct. to use those stress busters. You have very beautifully presented all the stress busters. Hmm. Seek help. That is the first thing. When Correct. you are not able to control a situation, first thing is don't worry, please seek help. Once Correct. you seek help, Correct. automatically 50% of the problem is solved. Correct, exactly. Exactly. So that is the important take away point from this meet. Thank I'm- you I'm- for the wonderful presentation. I'm very glad. Everybody is Thank you Thank so much. Thank As you. a All the best. psychologist, I have to tell that, it is important to seek help. As a human being also, I'm telling, we feel very bad. We feel shy. ನಾನು ಬೇರೆಯವ್ರ ಹತ್ರ ಮಾತಾಡಬಾರ್ದು, ನನ್ನ ಜೀವನದ ಬಗ್ಗೆ, ನನ್ಗೇನೇನು ಕಷ್ಟ ನಡೀತಾ ಇದೆ ಅಂತ. ಇಟ್ ವಿಲ್ ಸ್ಟಾರ್ಟ್ ಈಟಿಂಗ್ ಅಸ್. ನಮ್ಮನ್ನೇ Yes. ತಿನ್ನಕ್ಕೆ ಶುರು ಮಾಡುತ್ತೆ ಅದು. ಸೊ ಇಟ್ ಈಸ್ ಬೆಟರ್ ದಟ್ ವಿ ಡೋಂಟ್ ಫೀಡ್ ಇಟ್. We will have to go to the doctor and we have to take care of ourselves. And one more tip that what as a senior citizen I can say is that don't follow your thoughts. Correct. Your thoughts are not true. Correct. Reality is something different. See, Correct. once you start following your thoughts, then there is no end at all. Exactly. That's Very, Buddha's- very, very true. Very true. Yes. Correct, correct. Buddha's biggest teaching was that don't follow thoughts. Correct, correct, exactly. In our thoughts, we can be kings and queens also, or we can be peasants also. Exactly. shouldn't- And most of the occasions, as you rightly said, we always think about miserable situations in our thoughts. Exactly. We don't think about good things. We Correct, correct. think about very miserable situations. What will happen? This will happen. That will happen. See, all those things will come. Thank you, ma. It was a wonderful presentation, as I told you earlier. Okay, Thank we'll try to meet you in our English session also. Sure, 100%.